ಗಜಮುಖನವರ ಮಾತೆ ಗೌರಿಯೇ ತ್ರಿಜಗದರ್ಚಿತ ಚಾರು ಚರಣಾಂಬುಜಯೇ ಪಾವನಮೂರ್ತಿ ಪದ್ಮಜ ಮುಖ್ಯ ಸುರಪೂಜ್ಯೇ ಭಜಕರಘ ಸಂಹರಣೆ ಸುಜನಂ ವ್ರಜ ಸುಸೇವಿತೆ ಮಹಿಷಮರ್ದಿನಿ ಭುಜಗಭೂಷಣ ನರಸಿ ಕೊಡು ಕಾರುಣ್ಯದಲ್ಲಿ ಮತಿಯ ಆತ್ಮೀಯ ಎಲ್ಲ ಕಲಾಭಿಮಾನಿಗಳೇ, ಕಿರಿಯ ಸ್ನೇಹಿತರೆ, ಬಹುಶಃ ಒಂದು ವಿಶಿಷ್ಟವಾದ ಕಲೆ ಈ ಒಂದು ಗಮಕ ಕಲೆ ಎನ್ನುವುದು ಸಂಸ್ಕೃತಿ ಪರಂಪರೆಯನ್ನು, ಮಹಾಕಾವ್ಯಗಳನ್ನು ಮತ್ತು ನಮಗೆ ಭಾಗವತವನ್ನು ಅತ್ಯಂತ ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಕಲೆ ಇದು. ಗಾಯನ ಮತ್ತು ವ್ಯಾಖ್ಯಾನದ ಮುಖಾಂತರ ನಾವು ಕಥೆಯನ್ನು ಓದುವುದಕ್ಕಿಂತಲೂ ಅತ್ಯಂತ ಸರಳವಾಗಿ ಇದನ್ನು ಅರ್ಥ ಮಾಡಿಕೊಂಡು ದೀರ್ಘಕಾಲ ನೆನಪು ಉಳಿಯುವಂತಹ ಒಂದು ಕಾರ್ಯಕ್ರಮ ಇದು. ಇದನ್ನು ಹೆಚ್ಚು ಜನರು ಇದನ್ನು ಅರ್ಥ ಮಾಡಿಕೊಂಡರೆ, ಭಾಗವಹಿಸಿದರೆ ಹಿಂದಿನ ನಮ್ಮ ಭಾಗವತ ಕಥೆಗಳನ್ನು, ಅದೇ ರೀತಿ ಪೌರಾಣಿಕ ಕಥೆಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಕೂಡ ಅಳವಡಿಸಲಿಕ್ಕೆ ಸಹಕಾರಿ ಆಗಬಲ್ಲದು ಅಂತ ಹೇಳ್ತಾ, ಸಂಘಟಕರ ಶ್ರಮಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕೊಟ್ಟದ್ದಕ್ಕಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಎರಡು ಮಾತಿಗೆ ವಿರಾಮ ನೀಡುತ್ತಿದ್ದೇನೆ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ವಿಘ್ನ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜೋ ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಗರುವಾಯ ಮಹಾದೇವಾಯ ನಮಃ ಸರಸ್ವತಿ ನಮಸ್ತುಭ್ಯಂ ವರದಿ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಓಂ ಶ್ರೀ ಗುರುಗಣಾಧಿಪತಯೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ವಿಗ್ರಹಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ರಾಮಾಯಣದ ಕಾಲ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ರಾಮ ಕಾಡಿಗೆ ಬಂದಿದ್ದಾನೆ ಲಕ್ಷ್ಮಣ ಸೀತೆಯರ ಸಹಿತ. ಶೂರ್ಪನಖಿ ನಾಶಕ್ಷೇತ್ರದ ನಂತರ ರಾವಣನಿಂದ ಸೀತಾಪಹರಣ ಆಗಿದೆ. ಸೀತೆಯನ್ನು ಅನ್ವೇಷಣೆ ಮಾಡಿಕೊಂಡು ಪಂಪಾ ಸರೋವರದ ಕಡೆಗೆ ರಾಮಲಕ್ಷ್ಮಣರು ಬಂದಿದ್ದಾರೆ. ಸುಗ್ರೀವನ ಸಖ್ಯ ಆಗುತ್ತದೆ. ಸುಗ್ರೀವನ ಸಂತಸ್ತ ಸ್ಥಿತಿಯನ್ನು ಸುಗ್ರೀವ ನಿವೇದಿಸಿಕೊಳ್ತಾನೆ. ಅದನ್ನು ನಿವಾರಣೆ ಮಾಡುವುದಾಗಿ ರಾಮ ಭರವಸೆ ಕೊಡ್ತಾನೆ. ಸುಗ್ರೀವ ವಾಲಿಯೊಂದಿಗೆ ಹೋರಾಡ್ತಾನೆ, ಸೋಲ್ತಾನೆ. ನಂತರ ಪುನಃ ಅವನಿಗೆ ಧೈರ್ಯವನ್ನು ಹೇಳಿ ಎರಡನೇ ಬಾರಿ
ಅಂದರೆ ಒಟ್ಟಿಗೆ 6ನೇ ಬಾರಿ ಸುಗ್ರೀವನನ್ನು ವಾಲಿಯೊಂದಿಗೆ ಹೋರಾಟಕ್ಕೆ ಕಳಿಸ್ತಾರೆ. ಹೋರಾಟ ನಡೀತದೆ. ಮೃತ್ಯು ಬಂಧದಲ್ಲಿ ವಾಲಿ ಸುಗ್ರೀವನನ್ನು ಸಿಲುಕಿಸಿದ್ದಾನೆ. ತನ್ನ ಕಂಕಳ ಅಡಿಯಲ್ಲಿ ಸುಗ್ರೀವನ ಕುತ್ತಿಗೆಯನ್ನು ಹಿಡಿದು ಇನ್ನೇನು ಸುಗ್ರೀವನಿಗೆ ಮರಣ ಸನ್ನಿಹಿತವಾಯಿತು ಎಂಬ ಸಂದರ್ಭದಲ್ಲಿ ರಾಮ ತಾನು ಕೊಟ್ಟ ಭರವಸೆಯ ಈಡೇರಿಕೆಗಾಗಿ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡ್ತಾನೆ. ಅದು ವಾಲಿಯ ಎದೆಗೆ ತಾಗುತ್ತದೆ. ಎಲೆಗೆ ತಾಗಿದಾಗ ಸುಗ್ರೀವನನ್ನು ಕಂಕುಳಿನ ಅಡಿಯಿಂದ ಬಿಟ್ಟು ಆ ಬಾಣವನ್ನು ತನ್ನ ಎಡದ ಕೈಯಲ್ಲಿ ಹಿಡಿದು ನಿಲ್ತಾನೆ. ಆಗ ರಾವು ತುಡುಕಿದ ರವಿಯವೋ ಬಾಣಾಗಿ ತುಡುಕಿದ ಬಾಲಿ ಬೆನ್ನಲಿ ಮೋಗಿದಲಗಿನ ಹೇರುರದ ಕಂಪನದ ಕೆಂಗೆರೆಯ ಸಾಗಸದ ಮುರಿದಲೆಯ ಮುಷ್ಟಿಯ ಮೋಹಕದ ದಿಟ್ಟಿಸಿದ ಕಂಗಳ ಆಗಿಯೊಲ್ಲೆಸೆದಿದ್ದವ ವರಂಗ ಮಧ್ಯದಲ್ಲಿ ರಂಗ ಮಧ್ಯದಲ್ಲಿ ನೋಡಿದನು ಮುರಿದ ನವನಿಪನಾಗ ನೋಡಿದನು ಮುರಿದ ನವನಿಪನ ಅಲ್ಲಾಡಿದನು ತುದಿವರಣನವುದು ಕೋಟಿಯಿಲ್ಲದ ಕರೆಯನಗಿ ಕಥ್ಯೋತ ವಂಶದಲ್ಲಿ ಪಾಡ ಕಾಣೆನು ನಿನಗೆ ಸುರನರಗೂಡಿ ಪರರೊಡ್ಡಿನಲಿ ಪಾಡ ಕಾಣೆನು ನಿನಗೆ ಸುರನರ ಗೂಡಿ ಪರರೊಡ್ಡಿನಲಿ ಹುಸಿದಡೆ ಕೂಡಿಕೊಂಡೇ ತಂದು ಹುಸಿದಡೆ ಕೂಡಿಕೊಂಡೇ ತಂದು ಕೊಲಿಸಿದ ತಮ್ಮನಾಣೆ ಎಂದ ಪ್ರಖರವಾಗಿ ಬೆಳಗುತ್ತಿದ್ದಂತಹ ಸೂರ್ಯನಿಗೆ ಗ್ರಹಣ ಕಾಲ ಬರ್ತದೆ. ನಾವೆಲ್ಲ ನೋಡಿದ್ದೇವೆ. ರಾಹು ಸೋಂಕಿದ ಸೂರ್ಯನು ವಾಲಿಯ ತೇಜಸ್ಸು ಮರೆಯಾಗುತ್ತದೆ. ಬಾಣ ತಾಗಿದ ದೇಹಕ್ಕೆ ಒಂದು ಕಡೆ ಮಹಾಭಾರತದಲ್ಲಿ ಹೇಳ್ತಾನೆ ಕರ್ಣನ ಪರಿಸ್ಥಿತಿಯನ್ನು. ಕಲಹ ಕಾಲು ಒಡೆ ಕೈಕಾಲು ನಡುಗಿತು, ಧೈರ್ಯ ಸಿರಿತೊಲಗಿ ಹೀನನಾದೇನು. ವಾಲಿಗೆ ರಣದಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ. ದೊಪ್ಪನೆ ಆ ರಣರಂಗದ ಮಧ್ಯದಲ್ಲಿ, ಅಂದರೆ ಎಲ್ಲಿ ಹೋರಾಡ್ತಾ ಮಾಡ್ತಾ ಇದ್ದಾರೋ ಅಲ್ಲಿ ಕುಳಿತುಕೊಳ್ತಾನೆ. ಹಾಗೆ ಒರಗಿಕೊಳ್ತಾನೆ, ನೋಡ್ತಾನೆ ಸುತ್ತ. ಎಲ್ಲಿಂದ ಬಂತು ಈ ಬಾಣ? ಸುಗ್ರೀವನಿಗೂ ನನಗೂ ನಡೆಯುತ್ತಾ ಇದ್ದದ್ದು ಮುಷ್ಟಾಮುಷ್ಟಿ ಕಾಳಗ. ಆ ಸಂದರ್ಭದಲ್ಲಿ ನನ್ನ ದೇಹಕ್ಕೆ ಬಾಣ ಪ್ರಯೋಗ ಮಾಡಿದವರು ಯಾರು? ಹೊರಡುವ ಕಾಲಕ್ಕೆ ತಾರೆ ಹೇಳಿದ್ನಲ್ಲ, ರಾಮನೆಂಬವನು ಸತ್ಯ ಆಗಿದೆ ಸುಗ್ರೀವನಿಗೆ. ಅದೇ ರಾಮ ಬಾಣ ಪ್ರಯೋಗ ಮಾಡಿದ. ಆಗಲಿ, ಮಾಡಲಿ, ಅವನನ್ನೇ ವಿಚಾರಿಸೋಣ. ನೋಡಿದನು ಮುರಿದವನಿಪನ. ತನ್ನನ್ನು ಯಾರು ಮುರಿದು ನೆಲಕ್ಕೆ ಧರೆಗೆ ಉರುಳಿಸಿದನೋ ಅವನನ್ನು ನೋಡಿದ್ದಾನೆ. ನಾವು ಇನ್ನೊಂದು ರೀತಿ ಅರ್ಥ ಮಾಡಿಕೊಳ್ಳಬಹುದು. ಇದನ್ನು ನೋಡಿದನು ಯಾರನ್ನು?
ಮುರಿದವನಿಪನನು ಅಯೋಧ್ಯೆಯ ಸಿಂಹಾಸನವನ್ನು ಏರಿ ಅವನಿಪನಾಗಬೇಕಾದಂತಹ ರಾಮನು ಆ ಪಟ್ಟಾಭಿಷೇಚನ ಕಾರ್ಯ ಮುರಿದೇ ಹೋಗಿ ಅಂತಹ ರಾಮನನ್ನು ನೋಡಿದ. ತುದಿ ಬೆರಳ ಅಲ್ಲಾಡಿದ, ತನ್ನ ಬೆರಳನ್ನು ಅಲ್ಲಾಡಿಸ್ತಾನೆ. ಯಾಕೆ ಅಲ್ಲಾಡಿಸಿದ? ರಾಮ, ನೀನು ಹೊಡೆದ ಬಾಣದಿಂದ ನನ್ನ ಪ್ರಾಣ ಇನ್ನೂ ಹೋಗಲಿಲ್ಲ, ನಾನು ಇನ್ನೂ ಜೀವಂತವಾಗಿದ್ದಾನೆ ಎನ್ನುವುದನ್ನು ತೋರಿಸುವುದಕ್ಕೇನು ತುದಿ ಬೆರಳನ್ನು ಅಲ್ಲಾಡಿಸಿದ. ಕೋಡಿ ಇಲ್ಲದ ಕರೆಯ ನಾಯಿ. ಆಹಾ, ಎಂಥ ಮನುಷ್ಯ ನೀವು! ಯಾವುದೇ ರೀತಿಯ ಕಳಂಕವೇ ಇಲ್ಲದಂತ ಮನುಷ್ಯನೇ. ಪಾಡಗಾಣಿನ ನಿನಗೆ ಸುರರ ಗೂಢಪದರೊಂದಿಲ್ಲ. ನಿನಗೆ ಸರಿಗಟ್ಟುವವರನ್ನು ಸುರರಲ್ಲಿಯೋ ನರರಲ್ಲಿಯೋ ಅಥವಾ ಇನ್ನು ಗೂಢ ಪದರು ಅಂತ ಯಾರೆಲ್ಲ ಇದ್ದಾರೆ ಈ ಲೋಕದಲ್ಲಿ, ಅವರಿಗೆ ನೀನು ಸರಿ ಅಲ್ಲವೇ ಅಲ್ಲ, ಅವರಿಗಿಂತ ಹೆಚ್ಚು ನೀನು ಹಚ್ಚಿದೆವು. ರಾಮ, ನೀನು ಮಾಡಿದ ಕಾರ್ಯ ಎಷ್ಟು ಸರಿ, ಎಷ್ಟು ಸಮರ್ಥನೀಯ ಎನ್ನುವುದನ್ನು ನಾನು ತಿಳಿದುಕೊಳ್ಳಬೇಕಾಗುತ್ತದೆ. ಅದಕ್ಕೋಸ್ಕರವಾಗಿ ನಿನ್ನನ್ನು ಪ್ರಶ್ನಿಸಲಿಕ್ಕಿದ್ದೇನೆ ನಾನು. ರಾಮ, ಅಸಮರ್ಥನೀಯವಾದ ದುರ್ಬಲವಾದ ಸಮರ್ಥನೆಯನ್ನು ನೀನು ಕೊಡಬಾರದು, ವಂಚಿಸಬಾರದು, ಸತ್ಯವನ್ನು ಹೇಳಬೇಕು. ನಿನ್ನ ಈ ನಡೆಗೆ ಏನು ಕಾರಣ, ಎಷ್ಟು ಸರಿ ಎನ್ನುವುದನ್ನು ನೀನು ಸಮರ್ಥನೀಯವಾಗಿ ಸರ್ವರು ಮೆಚ್ಚುವಂತೆ ಹೇಳಬೇಕಾಗುತ್ತದೆ. ಹುಸಿದರೆ ಎಲ್ಲಾದರೂ ಸುಳ್ಳು ಹೇಳಿ. ರಾಮ, ನೀನು ಕೂಡಿಕೊಂಡು ಬಂದಿದ್ದೆಯಲ್ಲ ನನ್ನ ತಮ್ಮ ಸುಗ್ರೀವ, ಅವನ ಆಣೆ ಉಂಟು ನಿನಗೆ. ಅಷ್ಟು ಮಾತ್ರ ಅಲ್ಲ, ನಾನು ಹೇಳುವ ಮಾತು ಹುಸಿಯಾದರೆ ಆ ತಮ್ಮನ ಆಣೆ ಉಂಟು ನನಗೂ ಕೂಡ. ರಾಮ, ಹೇಳು ನೀನು ನೀನೇ ದಶರಥನೆಂಬ ನೃಪತಿಯ ನೀನೇ ದಶರಥನೆಂಬ ನೃಪತಿಯ ಸಾಮ್ರಾಜ್ಯಕ್ಕೆ ಸಲ್ಲದೆ ಕಾನನವ ಹೊಕ್ಕ ಬಲೆಯನು ಹೋಗಾಡಿದ ನತಿಬಲನು ಹೋಗಾಡಿದ ತಿಬಲನು ಈನ ವೃತ್ತಿಯ ಬಳಕೆಯಲ್ಲದ ಮಾನನಿಧಿ ನೀನಹುದು ಈನ ವೃತ್ತಿಯ ಬಳಕೆಯಲ್ಲದ ಮಾನನಿಧಿ ನೀನಹುದು ಮನದನುಮಾನ ಈ ಪರಿ ತೋರುತ್ತಿದೆ ನಿನಗಾರು ಸರಿಯಂದ ನಿನಗಾರು ಸರಿಯೌಗ ರಾಮ, ಹೀನ ವೃತ್ತಿಯ ಬಳಕೆ ಎಲ್ಲದ ಮಾನನಿಧಿ ನೀನು. ಯಾರು ರಾಮ ನಿನಗೆ ಸರಿ? ಎಲ್ಲಿ ಹೀನ ವೃತ್ತಿಯನ್ನು ಮಾಡಿದ್ದೀರಿ? ಯಾವ ಸಂದರ್ಭದಲ್ಲಿಯೂ ಕೂಡ ಹೀನ ನಡೆಯಲ್ಲಿ ತೊಡಗಿದವನೇ ಅಲ್ಲ ನೀನು. ಮಾನನಿಧಿ. ಆಹಾ, ನೀನು ದೀರ್ಘಕಾಲದವರೆಗೆ ಸಂತಾನ ರಹಿತತೆಯ ದುಃಖವನ್ನು ಅನುಭವಿಸಿದ ದಶರಥ ಮಾಡಿದಂತಹ ಪುತ್ರಕಾಮೇಷ್ಟಿ ಯಾಗದಲ್ಲಿ ಯಾಗ ಮಧ್ಯದಲ್ಲಿ ಕಾಣಿಸಿಕೊಂಡಂತಹ ದೇವಮಾನವ ಕೊಟ್ಟಂತಹ ದೇವ ನಿರ್ಮಿತವಾದಂತಹ ಪಾಯಸವನ್ನು ಪ್ರಸಾದ ರೂಪದಲ್ಲಿ ಪಡೆದು ಪತ್ನಿಯರಿಗೆ ಕೊಟ್ಟು
ಆ ಪತ್ನಿಯರು ಅದನ್ನು ಭುಂಜಿಸಿ ಗರ್ಭವತಿಯರಾಗಿ ಮಕ್ಕಳನ್ನು ಪಡೆದಿದ್ದಾರಲ್ಲ, ಆ ಕೌಸಲ್ಯ ಪಡೆದ ಮಗ ನೀನು. ನೀನು ದಶರಥನೆಂಬ ನೃಪತಿಯ ಸೂನು. ವಂಶ ಪರಂಪರೆಯಲ್ಲಿ ಅತೀವವಾದಂತಹ ಕೀರ್ತಿಯನ್ನು ಪಡೆದಂತಹ ದಶರಥೆಯಲ್ಲಿ, ಈ ಹೀನ ವೃತ್ತಿಯನ್ನು ಮಾಡಿದಂತಹ ರಾಮ ಎಲ್ಲಿ? ನೀನು ಹೇಗೆ ಮಗ ಅಂತ ಪರಿಗಣಿಸಲಿಕ್ಕಾಗುತ್ತದೆ ರಾಮ? ವಿಶ್ವಾಮಿತ್ರರ ಯಜ್ಞ ಸಂರಕ್ಷಣೆಗಾಗಿ ದಶರಥ ಹೋಗಬೇಕಾಗಿತ್ತು. ಅವರ ಅಪೇಕ್ಷೆಯ ಮೇರೆಗೆ ರಾಮ ಹೊರಟ. ಅವನೊಟ್ಟಿಗೆ ಲಕ್ಷ್ಮಣನೂ ಕೂಡ ತೆರಳಿದ. ಅಣ್ಣನೊಂದಿಗೆ ಜೊತೆಯಾಗಿ ವ್ಯವಹರಿಸಿದವ ಲಕ್ಷ್ಮಣ. ಸಾಮ್ರಾಜ್ಯಕ್ಕೆ ಸಲ್ಲದೆ ರಾಮ ಕಾಡಿಗೆ ಹೊರಟಾಗ ತಾನೂ ಕೂಡ ರಾಮನೊಂದಿಗೆ ಇರ್ತೇನೆ ಅಂತ ಅವರನ್ನು ನೆರಳಿನಂತೆ ಹಿಂಬಾಲಿಸಿದವ ಲಕ್ಷ್ಮಣ. ಅವನು ದಶರಥನಿಗೆ ಮಗ. ವಂಶ ಪರಂಪರೆಯ ಕೀರ್ತಿಯನ್ನು ಧರಿಸಿ ತನ್ನ ನಡೆಯನ್ನು ರೂಪಿಸಿಕೊಂಡ ಲಕ್ಷ್ಮಣ ದಶರಥನಿಗೆ ಮಗ. ರಾಮ ತಾಯಿಯಿಂದಲಾಗಿ ತನಗೆ ಒಳಗೆ ಬಂದಂತಹ ಸೌಭಾಗ್ಯವನ್ನು ಅನುಭವಿಸದೆ ನಿನ್ನಲ್ಲಿಗೆ ಬಂದು ನಿನ್ನಲ್ಲಿ ಕಾಡಿ ಬೇಡಿ ನಿನ್ನ ಪಾದುಕೆಯನ್ನು ಪಡೆದು ಅಯೋಧ್ಯೆಯ ಸಿಂಹಾಸನದಲ್ಲಿ ಆ ಪಾದುಕೆಯನ್ನಿಟ್ಟು ಈಗ ಸಾಮ್ರಾಜ್ಯದಿಂದ ಬಹುದೂರದಲ್ಲಿ ವಾಸಿಸುತ್ತಿರುವಂತಹ ಭರತ ಅವ ದಶರಥನಿಗೆ ಮಗ. ರಾಮ ಹಿರಿಯರಾದಂತಹ ರಾಮ ಇಲ್ಲ, ಭರತ ಇಲ್ಲ, ಲಕ್ಷ್ಮಣ ಇಲ್ಲ, ತಂದೆ ಅಳಿದಿದ್ದಾರೆ. ಸಾಮ್ರಾಜ್ಯದ ಆಡಳಿತಾತ್ಮಕವಾದಂತಹ ವ್ಯವಸ್ಥೆಗಳು ನಡೆಯಬೇಕಾಗುತ್ತದೆ. ಅದರ ಪೂರ್ಣ ಹೊಣೆಗಾರಿಕೆಯನ್ನು ಹೊತ್ತು ಈಗ ಅಘೋಷಿತವಾದಂತಹ ರಾಜನಂತೆ ಅಯೋಧ್ಯೆಯ ಸಮತೋಲನವನ್ನು ಕಾಪಾಡುತ್ತಿರುವಂತಹ ಶತ್ರುಘ್ನ ಅವ ದಶರಥನಿಗೆ ಮಗ. ನೀನು ಪಟ್ಟಾಭಿಷೇಚನ ಆಗುವ ಕಾಲಕ್ಕೆ ನಿನಗೆ ಪಟ್ಟಾಭಿಷೇಚನದ ನಿರ್ಧಾರ ಆದ ತಕ್ಷಣದಲ್ಲಿ ಅಯೋಧ್ಯೆಯ ರಾಜಕೀಯ ಎಷ್ಟು ಸೊರಗಿತು ಅಂತ ಹೇಳಿದರೆ, ಒಬ್ಬಳು ದಾಸಿ ಇಡೀ ಪಟ್ಟಾಭಿಷೇಚನವನ್ನು ರದ್ದುಗೊಳಿಸುವ ಮಟ್ಟಕ್ಕೆ ಕಾರ್ಯತತ್ಪರನಾದ. ಹೇಳು ರಾಮ, ಸಾಮ್ರಾಜ್ಯಕ್ಕೆ ನೀನು ಸಲ್ಲದವ. ಆದ್ದರಿಂದ ನೀನು ಆ ಸಾಮ್ರಾಜ್ಯದಿಂದ ಹೊರಗೆ ಹೋಗಲೇಬೇಕಾಗಿತ್ತು. ಅದಕ್ಕಾಗಿ ವಿಧಿಯ ಹೆಣೆದ ಕಾರ್ಯಕ್ರಮ ಇತ್ತು. ರಾಮ ಹೊರಟೆ, ಸೀತೆಯನ್ನು ಕರೆದುಕೊಂಡು ಹೊರಟೆ, ಲಕ್ಷ್ಮಣನು ನಿನ್ನೊಟ್ಟಿಗೆ ಬಂದೆ, ಕಾನನಕ್ಕೆ ಬಂದವ ಅದು ಏನನ್ನೆಲ್ಲ ಅನುಭವಿಸಿದೆ ನೀನೇ ಹೇಳಬೇಕು. ಎಷ್ಟು ಸರಿ ಇತ್ತು. ಕಾನನದಲ್ಲಿ ಭ್ರಮಿತಳಾದಳು ಚಿನ್ನದ ಜಿಂಕೆಯನ್ನು ಕಂಡು ಸೀತೆ. ಹೇಳಿ ನೀನು ಅದು ಕಪಟದ ಮೃಗ. ನಿತ್ತ ನಿಲುವಿನಲ್ಲೇ ಒಂದು ಬಾಣವನ್ನು ಪ್ರಯೋಗ ಮಾಡಿ ಆ ಕಾಪಟ್ಯವನ್ನು ಅನಾವರಣಗೊಳಿಸಬಹುದಿತ್ತು. ನೀನು ಮಾಡಲಿಲ್ಲ ರಾಮ. ಅದರ ಬೆನ್ನಟ್ಟಿ ಹೋದೆ. ಅದು ಕೂಗಿತು, ಹಾ ಸೀತಾ, ಹಾ ಲಕ್ಷ್ಮಣ. ಒಂದು ಬಾಣ ಪ್ರಯೋಗ ಮಾಡಿ ಲಕ್ಷ್ಮಣನಿಗೆ ನೀನು ಇನ್ನೂ ಕೂಡ ಹಿಂದಕ್ಕೆ ಬರ್ತಾ ಇದ್ದಿ ಅಂತ ಹೇಳುವಂಥದ್ದು ಸಂಕೇತವನ್ನು ಕೊಡಬಹುದಿತ್ತು. ಕೊಡಲಿಲ್ಲ ರಾಮ. ನೀನು ತನ್ನೊಂದಿಗೆ ಹಠ ಹಿಡಿದ ಸೀತೆ ಹೋಗಲಿ ಅಂತ ನಿನಗೆ ಅನಿಸಿರಬೇಕು. ಅದಕ್ಕೋಸ್ಕರವಾಗಿ ಕಾನನದಲ್ಲಿ ಹೊಕ್ಕು ಅಬಲೆಯನ್ನು ಹೋಗಾಡಿದವನು ಸೀತೆಯನ್ನು ರಾವಣ ಅಪಹರಿಸಿದ ಅಂತ ಹೇಳುವುದಕ್ಕಿಂತಲೂ ಹೆಚ್ಚು ರಾವಣನ ಅಪಹರಣಕ್ಕೆ ಪೂರ್ವ ಸಿದ್ಧತೆಯನ್ನು ನೀನೇ ಮಾಡಿದಿ ಅಂತ ಹೇಳಬೇಕಾಗ್ತದೆ. ರಾಮ ನೀನೇ ಮಾಡಬೇಕು ಅಂತ ಹೇಳಬೇಕಾಗ್ತದೆ. ಅಂತಹ ರಾಮ ನೀನು ನಾನು ಹೇಳ್ತೇನೆ, ಮಾನನಿಧಿ, ಗೌರವಯುತ, ವಂಶ ಪರಂಪರೆಯ ಕೀರ್ತಿಯನ್ನು ಬೆಳಗುವವ. ಹೀಗೆ ಪರಿಗಣಿಸಲಿಕ್ಕೆ ಸಾಧ್ಯ ಆಗ್ತದೋ ಅನುಮಾನ ತೋರ್ತಾ ಇದೆ ರಾಮ, ಅನುಮಾನ ತೋರ್ತಾ ಇದೆ ಅಂತ ಹೇಳಿ ರಾಮನನ್ನು ಛೇಡಿಸ್ತಾನೆ. ಆಮೇಲೆ ಕೇಳ್ತಾನೆ, ರಾಮ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದೆಯಲ್ಲ, ಆಹಾ ಎಷ್ಟು ಸರಿಯಾಯಿತು. ಏಸು ದಿನ ಪರ್ಯಂತ ಬಿಡದಭ್ಯಾಸಿಸಿದೆ ಗೆಳೆಯನುಗನಾಣಿ. ಏಸು ದಿನ ಪರ್ಯಂತ
ಬಿಡದಭ್ಯಾಸಿಸಿದೆ ಗೆಳೆಯನುಗನಾಣೆ ವನೌಕ ಸರುಳೆನ್ನಾಣೆ ವನೌಕ ಸರುಳೆನ್ನಾಣೆ ಹೇಳಿನ್ನೇಕೆ ಭಯ ಹೇಳಿನ್ನೇಕೆ ಭಯ ನಿನಗೆ ನ್ಯಾಸವುಳ್ಳಿತು ಗುರುವಿನ ವಿನ್ಯಾಸವೆಂತಟೋ ಗುರುವಿನ ವಿನ್ಯಾಸವೆಂತಟೋ ಶಿವ ಶಿವ ಕಾಳದ ತಪ್ಪದ ಕಳವಿನೆಸುಗೆಯ ಚಿತ್ರಲೇಸೆಂದ ದರೆಯೊಳಗೆ ಮೃಗಮಾಂಸ ಭೋಜನ ಕರಸುಗಳು ಮನ ಮಾಡುವರು ದುಶ್ಚರಿತವಲ್ಲವದು ಶಾಸ್ತ್ರದಲ್ಲಿ ನಿಜ ರಾಜ ಮಾರ್ಗದಲ್ಲಿ ಪರಿಕಿಸಲು ಓಡಗದ ಮಾಂಸವು ನರಪತಿಗಳಿಗೆ ಯೋಗ್ಯವೇ ನಿಜ ರಾಜ ಮಾರ್ಗದಲ್ಲಿ ಪರಿಕಿಸಲು ಓಡಗದ ಮಾಂಸವು ನರಪತಿಗಳಿಗೆ ಯೋಗ್ಯವೇ ಹೇಳರದ ಹಿರಿದಹ ಹೇಸಿಕೆಯ ಕೈಗೊಂಡೆ ನೀನೆಂದ ಹೇಸಿಗೆಯ ಕೈಗೊಂಡೆ ನೀನೆಂದ ರಾಮ ಕೇಳಿದ್ದೇವೆ ನಾವು ಏನು ಅಸ್ತ್ರಶಸ್ತ್ರಗಳ ಪ್ರಯೋಗದ ವಿಚಾರವೇ ಗೊತ್ತಿಲ್ಲದಿದ್ದವಲ್ಲ ವಾಲಿ ನಾವು ಕೇಳಿದ್ದೇವೆ ಪ್ರತಿಭಟನ ಹಿಂಭಾಗದಲ್ಲಿ ನಿಂತು ಅವನು ಹಿಡಿದ ಬಿಲ್ಲಿನ ನೇಣನ್ನು ಕತ್ತರಿಸಲಿಕ್ಕೆ ಆಗುತ್ತದಂತೆ ಚಾಕಚಕ್ಯತೆ ಬೇಕು ಗುರಿಯನ್ನು ಸಾಧಿಸುವಂತಹ ಛಲ ಬೇಕು ಆ ಬಗ್ಗೆ ಪರಿಜ್ಞಾನ ಬೇಕು ಆದರೆ ಪುಸ್ತಕದಲ್ಲಿ ಓದಿದ್ರೆ ಬಾಯಲ್ಲಿ ಹೇಳಿದ್ರೆ ಅದು ಬರುವುದಿಲ್ಲ ರಾಮ ಅಧ್ಯಯನ ಮಾಡಬೇಕು ಅಭ್ಯಾಸ ಮಾಡಬೇಕು ಮೂಲ ಪಾಠ ವಿಸ್ತೃತವಾಗುವುದು ಅಧ್ಯಯನದಿಂದ ಅಭ್ಯಾಸದಿಂದ ರಾಮ ಎಷ್ಟು ದಿವಸ ಅಭ್ಯಾಸ ಮಾಡಿದ್ದೀವಿ ರಾಮ ಪ್ರತಿಭಟನೆಗೆ ಅರಿವೇ ಆಗದ ರೀತಿಯಲ್ಲಿ ಮರೆಯಲ್ಲಿ ನಿಂತು ಅವನೆಡೆಗೆ ಬಾಣ ಪ್ರಯೋಗ ಮಾಡುವುದನ್ನು ಎಷ್ಟು ದಿವಸ ಅಭ್ಯಾಸ ಮಾಡಿದ್ದೀವಿ ಎಷ್ಟು ದಿವಸ ಅಭ್ಯಾಸ ಮಾಡಿರ್ಬೋದು ಹೇಳು ನಾಚಿಕೆ ಯಾಕೆ ನಿಮಗೆ ಹೇಳದೇ ಇದ್ದರೆ ಎನ್ನ ಅಣುಗ ನಾಣೆ ನನ್ನ ಮಗನಾದಂತಹ ಅಂಗದ ನಾಣೆ ಉಂಟು ನಿನಗೆ ವನೌಕಸರಲ್ಲಿ ವನದಲ್ಲೇ ಸಂಚರಿಸುವಂತಹ ನಮ್ಮಲ್ಲಿ ನನ್ನ ಆಣೆ ಉಂಟು ನಿನಗೆ ಹೇಳು ಎಷ್ಟು ದಿವಸ ಅಭ್ಯಾಸ ಮಾಡಿದ್ವಿ ಎಷ್ಟು ದಿವಸ ಅಭ್ಯಾಸ ಮಾಡಿದ್ವಿ ರಾಮ ಮೂಲ ಪಾಠವನ್ನು ವಿಸ್ತರಿಸಿ ಇಷ್ಟನ್ನು ಮಾಡಲಿಕ್ಕೆ ನಿನಗೆ ಸಾಧ್ಯ ಆಗುತ್ತದೆ ಅಂತ ಆದರೆ ನಿನಗೆ ಆ ಪಾಠವನ್ನು ಮಾಡಿದಂತಹ ಗುರುವಿನ ಕಳವಿನ ಎಸುಗೆ ಇನ್ನೆಷ್ಟುಂಟು ಹೇಗಿತ್ತು ರಾಮ ಹೇಗಿತ್ತು ಅವ ಮರೆಯಲ್ಲಿ ಅಲ್ಲ ಊರಲ್ಲೇ ಇಲ್ಲದೆ ಬಾಣ ಪ್ರಯೋಗ ಮಾಡಿಯೂ ಕೂಡ ಪ್ರತಿಭಟನೆಯನ್ನು ಕೊಂದಾನೋ ಏನೋ ಕಳವಿನ ಎಸುಗೆಯ ಚಿತ್ರ ಲೇಸು ರಾಮ ಲೇಸು ಯಾವಾಗಲೂ ಯಾವುದು ಸ್ಥಿರವಾಗಿ ಇಲ್ಲದಿದ್ದರೂ ಕೂಡ ಬರೆದ ಚಿತ್ರ ಶಾಶ್ವತವಾಗಿರ್ತದೆ ನಿನ್ನ ಈ ಕಳುವಿನ ಎಸುಗೆ ಉಂಟಲ್ಲ ಕೃಷ್ಣ ರಾಮ ಇದು ವಿಚಿತ್ರ 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 ಯಾಕೆ ಮಾಡಬಿಟ್ಟೆ ಸುಗ್ರೀವನ ಹೆಂಡತಿಯಾದಂತಹ ರುಮೆಯನ್ನು ಬಿಡಿಸಿಕೊಡುವುದಕ್ಕಾಗಿಯೋ ಅಥವಾ ಮನಸ್ಸಿಗೆ ಒಂದು
ರಂಜನೆ ಒದಗಲಿ ಇಂಥ ಮಂಗಗಳ ಕಾಳಗವನ್ನು ನೋಡುವುದಕ್ಕಾಗಿಯೋ? ಅದೂ ಅಲ್ಲ. ಅರಸುಗಳು ಮೃಗ ಮಾಂಸ ಭೋಜನ ಪ್ರಿಯರು. ಅರಸುಗಳು ಅಂತ ಹೇಳು, ಬಹಳಷ್ಟು ಜನ ಇದ್ದಾರೆ ಮೃಗ ಮಾಂಸ ಭೋಜನ ಪ್ರಿಯರು. ಭಕ್ಷ್ಯ ಅಭಕ್ಷ್ಯ ಎರಡಿದೆ. ಯಾವ ಮೃಗಗಳನ್ನು ಹೊಡೆದು ಕೊಂದು ತಿನ್ನಬಹುದು ಎನ್ನುವಂಥದ್ದನ್ನು ವಿವೇಕಿಗಳು ನಿರ್ಧರಿಸಿದ್ದಾರೆ. 5 ಉಗುರುಗಳುಳ್ಳ 5 ಪ್ರಾಣಿಗಳನ್ನು ಕೊಂದು ಆಹಾರಕ್ಕಾಗಿ ಬಳಸಬಹುದು ಅಂತಿದೆ. ರಾಮ, ಆ ಪಟ್ಟಿಯಲ್ಲಿ ಮರ್ಕಟವಿಲ್ಲ, ಕೋಡಗರಿಲ್ಲ. ಇನ್ನೂ ಒಂದು ಹೇಳುತ್ತೇನೆ, ಕೇವಲ ಮರದಿಂದ ಮರಕ್ಕೆ ಹಾರುವ ಮಂಗಗಳಲ್ಲ ನಾವು, ವಾನರರು. ನಮಗೊಂದು ಸಂಸ್ಕಾರ ಇದೆ, ನಮಗೊಂದು ಮನೆತನ ಇದೆ, ನಮಗೊಂದು ಪರಂಪರೆ ಇದೆ, ನಮಗೊಂದು ರೀತಿ ನೀತಿ ನ್ಯಾಯ ಇತ್ಯಾದಿ ಇದೆ. ಅದು ಉಳ್ಳಂತಹ ನಮ್ಮನ್ನು ಮೃಗ ಮಾಂಸ ಭೋಜನದ ಅಪೇಕ್ಷೆಯಿಂದ ನೀನು ಹೊಡೆದು ಕೊಂದಿಯ ರಾಮ? ಹೇಳು, ಯಾವ ಕಾರಣಕ್ಕಾಗಿ ಕೊಂಡೆ ನೀನು ಅಂತ? ಅದಲ್ಲ, ಮಾಂಸದ ಅಪೇಕ್ಷೆಯಿಂದ ವಾಲಿಗೆ ಬಾಣ ಪ್ರಯೋಗ ಮಾಡಿದ್ದೆ ಅಲ್ಲ ರಾಮ ಅಂತ ಆದ್ರೆ ಬೇರೆ ಕಾರಣ ಇರಬೇಕಲ್ಲ. ಇನ್ನೊಂದು ಕೇಳ್ತೇನೆ, ರಣದ ಮೇಲ ಬಿಲಾಸಿಯುಳ್ಳಡಿ ಕೆಣಕಿ ನೋಡಿದಡರಿಯಬಹುದು. ರಣದ ಮೇಲ ಬಿಲಾಸಿಯುಳ್ಳಡಿ ಕೆಣಕಿ ನೋಡಿದಡರಿಯಬಹುದು. ಬಣಶರಾಸನ ಸರಳ ಹೋರಿಗೆಯ ಓಂತಕಾರಿತನ ಹಣುಗಿ ಮರಿಗುಂಡಿಸುವ ಲುಪ್ತಿಕ ರೆಡಿಕೆಯಲ್ಲಿ ಕೈ ಮಾದುವುದು ಭೂಷಣವೇ. ಕೈ ಮಾಡುವುದು ಭೂಷಣವೇ. ಭಟರಿಗೆ ಕೇಳಿದೆ ಜಾಂಬವರಿ ನೀವೆಂಬ. ತರಣಿ ಕುಲದರಸುಗಳು ಧಾರ್ಮಿಕ, ತರಣಿ ಕುಲದರಸುಗಳು ಧಾರ್ಮಿಕರು ಸದಾಚಾರಿಗಳು. ಸೂನೃತ ಚರಿತರ ಕಿಳಾಗಮ ವಿಶುದ್ಧರು. ವಿವಿಧ ಗುಣಯುತು ನರಕ ಪೀತರು ಘನ ಕೃಪಾ ಸಾಗರರು. ನೀನವರನ್ವಯದಲವ ತರಿಸತಕ್ಕವನಲ್ಲ. ನೀನವರನನ್ವಯದಲವ ತರಿಸತಕ್ಕವನಲ್ಲ. ನಿನ್ನನ್ವಯವದೇನೆಂದ, ನಿನ್ನನ್ವಯವದೇನೆಂದ. ಕಣ್ಣಾರೆ ಕಂಡರೆ ಬಿಡುವೇನೆ ಸೀತೆಯ ಎನ್ನ ಮನೋಪ್ರೀತೆಯ. ನಿನ್ನ ಅಣ್ಣನ ಪಾಡೇನು ಸಮರದಿ ಕೊಂದು ಮಣ್ಣುಗೂಡಿಸ್ತೇನೆ. ಹೀಗೆ ಸುಗ್ರೀವನಿಗೆ ಭರವಸೆ ನೀಡಿದವ ರಾಮ ನೀನು. ಬೇರೆ ಯಾವ ವಿಚಾರವೂ ಬೇಡ, ನಿನ್ನ ಅಣ್ಣನ ಕೊಂದು ಮಣ್ಣುಗೂಡಿಸ್ತೇನೆ. ಹಾಗಾದ್ರೆ ನನ್ನಲ್ಲಿ ಹೋರಾಟ ಮಾಡುವ ಮನಸ್ಸು ನಿನಗೆ? ರಣದ ಮೇಲೆ ಅಭಿಲಾಷೆ ಇಲ್ಲದೆ ಕೆಣಕಿ ನೋಡಲಬಹುದು ರಾಮ. ವಿಶ್ವವ್ಯಾಪಿತವಾಗಿ ಹರಡಿದಂತಹ ವಿಚಾರಗಳು ನಿನ್ನ ಗಮನಕ್ಕೆ ಬರದೇ ಇರುವುದಕ್ಕೆ ಸಾಧ್ಯ ಇಲ್ಲ. ಶಾಪದಿಂದ ಸಮುದ್ರ ಪಾಲಾಗಿದ್ದಂತಹ ಸುವಸ್ತುಗಳನ್ನು ಪಡೆಯುವುದಕ್ಕೋಸ್ಕರವಾಗಿ
ಮಹಾಮೇರು ಪರ್ವತವನ್ನೇ ತಂದು ಸಮುದ್ರದಲ್ಲಿಟ್ಟು ವಾಸುಕಿಯನ್ನು ನೇಣಾಗಿ ಬಿಗಿದು ಒಂದು ಕಡೆಯಲ್ಲಿ 66 ಕೋಟಿ ದಾನವರು, ಇನ್ನೊಂದು ಕಡೆಯಲ್ಲಿ 33 ಕೋಟಿ ಸುರರು ಮಹಾಮೇರು ಪರ್ವತವನ್ನು ಕಡೆಯುತ್ತಿದ್ದಾಗ ಅಲ್ಲಿಗೆ ಹೋದ ನಾನು ಈ 99 ಕೋಟಿಯನ್ನು ದೂರ ತರಿಸಿ 2 ಕೈಯಲ್ಲಿ ವಾಸುಕಿಯನ್ನು ಹಿಡಿದು ಮಥನ ಮಾಡಿದವ ರಾಮ, ಮಥನ ಮಾಡಿದವನ. ಅಂತಹ ನಾನು ಹೋರಾಟಕ್ಕೆ ಹೆದರ್ತೇನೆ. ಕರೆದ ಮಾಯಾವಿ ಬಂದು, ದುಂದುಬಿ ಬಂದು ಕರೆದ, ಅವರ ಹಸುವನ್ನು ಕಳೆದಿದ್ದೇನೆ. ಹೋರಾಟಕ್ಕೆ ಹೆದರ್ತೇನೆ. ರಣದ ಮೇಲೆ ಅಭಿಲಾಷೆಯಿಲ್ಲದೆ ಕೆಣಕಿ ನೋಡಬಹುದು. ಬಾ, ನಿನ್ನ ಸಾಮರ್ಥ್ಯ ಎಷ್ಟುಂಟು ತೋರಿಸು ನನ್ನ ಹತ್ರ ಅಂತೇಳಿ ನಿಲ್ಲಬಹುದಿತ್ತು. ಏನು ನಿನ್ನ ಬಾಣವು? ಕೌಶಿಕರಿಂದ ನಿನಗೆ ಪ್ರದತ್ತವಾದಂತಹ ಬಾಣಗಳು ಅಥವಾ ನೀನಾಗಿ ಸಿದ್ಧಪಡಿಸಿಕೊಂಡಂತಹ ಬಾಣಗಳು? ನೋಡುವ ಯಾವ ರೀತಿಯಲ್ಲಿ ಅದು ವ್ಯವಹಾರ ನಡೆಯುತ್ತದೆ ಅಂತ. ಅರಿತೇನಾದರೆ ನಿನ್ನ ಬಾಣವು ಇರಿಯಬಲ್ಲುದೆ ನನ್ನನ್ನು, ಬಂದಿದ್ದ ನನ್ನ ಹತ್ತಿರದವರೆಗೆ. ಹೇಗೆ ಈಗ ಈ ಬಾಣವನ್ನು ಎಡದ ಕೈಯಲ್ಲಿ ಹಿಡಿದಿದ್ದೇನೋ ಹಾಗೆ ಆ ಬಾಣವನ್ನು ಕೈಯಲ್ಲಿ ಹಿಡಿದು, ಇಲ್ಲ ನನ್ನ ಬಾಲದಲ್ಲಿ ಹಿಡಿದು ಅದನ್ನು ಉರಿಯುತ್ತಿದ್ದೆ. ರಾಮ ಅದನ್ನು ಮಾಡಲಿಲ್ಲ. ಹೋರಾಟಕ್ಕಾಗಿ ವಾಲಿಯನ್ನು ಬಯಸಲಿಲ್ಲ ನೀನು. ಮೃಗಮಾಂಸ ಭೋಜನಕ್ಕಾಗಿ ವಾಲಿಯನ್ನು ಬಳಸಲಿಲ್ಲ. ರಾಮ, ನಿಮ್ಮ ವಂಶದ ಬಗ್ಗೆ ತಿಳಿಯದಿದ್ದವನಲ್ಲ ನಾನು. ಆಲೋಚನೆ ಮಾಡು. ಸಮುದ್ರ ಮಥನ ಕಾಲದಲ್ಲಿಯೇ ನನ್ನ ಶೌರ್ಯವನ್ನು ಮೆರೆಸಿದಂತಹ ನಾನು ಕೊನೆಯ ಪಕ್ಷ ಆ ಸಮಯದಿಂದ ನಂತರ ಅದು ಸೂರ್ಯಾನ್ವಯದ ಕುಲ ದೀಪಕರನ್ನು ಅರಿತುಕೊಂಡವನ. ಏನು ವೇದೋಕ್ತವಾದಂತಹ ವಿಚಾರಗಳು ನಡೀತವು. ನಿಗಮ, ಶಾಸ್ತ್ರ, ಪುರಾಣ ಎಲ್ಲ ಬಿಡು. ಸೂರ್ಯನಿಂದ ಆರಂಭವಾಗಿ ದಶರಥನವರೆಗೆ ಬೆಳೆದು ಬಂದಂತಹ ವಂಶ ಪರಂಪರೆಯಲ್ಲಿ ಹೊಸದಾಗಿ ಯಾವುದು ಒಳಿತು ನಡೆಗಳು ಅಂತ ಹೇಳಿ ಪ್ರತಿಷ್ಠಾಪಿತವಾಗಿತ್ತೋ ಅದೆಲ್ಲ ನಡೆಗಳನ್ನು ಆದರ್ಶವೆಂದು ತಿಳಿದು ಬದುಕಿ ಬಾಳಿದವರು ಸೂರ್ಯವಂಶದವರು. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸೂರ್ಯವಂಶದ ಕೀರ್ತಿಯನ್ನು ಪ್ರಜ್ವಲಿಸಿದವರು. ರಾಮ ತನ್ನ ದೇಹದ ಮಾಂಸವನ್ನೇ ಆಹಾರವಾಗಿ ಕೊಟ್ಟವರಿದ್ದಾರೆ. ಅಂತ ಅನ್ವಯಕ್ಕೆ ನೀನು ತಕ್ಕವನಲ್ಲ. ನೀನು ಆ ವಂಶದಲ್ಲಿ ಹುಟ್ಟಬಾರದು. ಕೌಶಲ್ಯ ಗರ್ಭವನ್ನು ಪಾವನಗೊಳಿಸಿದವ ಅಂತ ಹೇಳ್ತಾರೆ. ಕೌಶಲ್ಯ ಬಸಿರು ಈಗ ಕಲುಷಿತವಾಯಿತು. ರಾಮ ಇನ ವಂಶದರಸುಗಳೊಳಗೆ ಹಿಂದೆ ಜನಿಸಿದವರು ನಿನ್ನ ಕೆಳಗೆ, ನಿನ್ನಿಂದಲಾಗಿ ಕೆಳಗಿಳಿದಾಯಿತು. ನೀನು ಅವರ ಅನ್ವಯಕ್ಕೆ ತಕ್ಕವರಲ್ಲ. ಹುಟ್ಟಬಾರದಿತ್ತು ನೀನಲ್ಲಿ. ಹುಟ್ಟಿದ ಮೇಲೆ ನಿನ್ನ ಅಪ್ಪಯ್ಯನವರೆಗೆ ಯಾವ ಕೀರ್ತಿ ಶಾಶ್ವತವಾಗಿ ಬೆಳೆದು ಬಂತು ಅದನ್ನು ಉಳಿಸಬೇಕಿತ್ತು ನೀನು. ಅದು ಮಾಡಲಿಲ್ಲ. ಕಂಡವರ ಮಾತು ಕೇಳಿ ಗಂಡನಿಲ್ಲದ ಹೆಣ್ಣಿನಂತೆ ಲಂಡಿತನವನ್ನು ಮೆರೆದೇ ನೀನು. ಇಲ್ಲಿ ಬಂದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿ ನಾನೇನೋ ಮಹಾ ಸಾಧನೆ ಮಾಡಿದ್ದೇನೆ ಅಂತ ಹೇಳಿದ್ದು. ನಿಂತ ನಿಲುವಿನಲ್ಲಿ 14,000 ರಕ್ಕಸರನ್ನು ಕೊಂದವನಂತೆ ನೀನು ರಾಮ. ಆ ವಿಕ್ರಮವನ್ನು ನನ್ನಲ್ಲಿ ತೋರಿಸಬೇಕಿತ್ತು ನೀನು. ನಿನಗೆ ಸಾಕು ಅನ್ನುವಷ್ಟು ಹೋರಾಟವನ್ನು ನಾನು ಮಾಡ್ತಿದ್ದೆ. ಅದು ಮಾಡಲಿಲ್ಲ. ತರಣಿ ವಂಶದವರ ಕೀರ್ತಿಯನ್ನು ನೀನು ಉಳಿಸಲಿಲ್ಲ. ಹೆಚ್ಚು ಬಿಡು. ಅದಲ್ಲ, ಯುದ್ಧ ಮಾಡುವ ಬಯಕೆಯೂ ನಿನಗಿಲ್ಲ, ಮೃಗಮಾಂಸ ಭೋಜನದ ಬಯಕೆ ಇಲ್ಲ. ಹಾಗಾದ್ರೆ ಇನ್ನೇನಕ್ಕೆ? ಏನು ವಾಲಿ ಎಲ್ಲಿ ತಪ್ಪಿದ್ದಾರೆ? ಹಾಗೆ ತನ್ನವ ನೆನೆಸುವರೇ ರಘುಪೀಳಿಗೆಯ ರಾಯರ ಕೊಂದುದಿಲ್ಲ. ರಘುಪೀಳಿಗೆಯ ರಾಯರ ಕೊಂದುದಿಲ್ಲ.
ಮಗುಳವರ ಸತಿಯರಿಗೆ ತಪ್ಪಿದುದಿಲ್ಲ ಜಗವರಿಗೆ. ಮಗುಳವರ ಸತಿಯರಿಗೆ ತಪ್ಪಿದುದಿಲ್ಲ ಜಗವರಿಗೆ. ಮೃಗಕುಲೇಂದ್ರ ಸ್ವೀಪಿ ಹಯರದ ನಿಗಳಿರಲುಗೋ. ಬಳಿ ಕಾಡ ನಿಕ್ಕಿದ ನಗೆಯ ನುಡಿಗೆ. ನೆಗೆಯ ನುಡಿ ನಿನ್ನೊಳಗೆಂದುಗಿದನು ನಗೆಯ. ನೆತ್ತಿಯಲಿ ಜಡೆ ಹರ ತ್ರಿಯಂಬಕ ಸುತ್ತಿದುದು. ವಲ್ಕಲವು ಶಿವ ಶಿವ ಮೆತ್ತಿಕೊಂಡಿದೆ ಬಸಿತ ಮೃತ್ಯುಂಜಯ ಮಹಾದೇವ. ಹೊತ್ತ ಚೋಹತೆ ಚಾಡಿಲೇಸಾಯಿತು ನಿನಗುಪದೇಶ ಮಂತ್ರವನಿತ್ತವನ. ನಿನಗುಪದೇಶ ಮಂತ್ರವನಿತ್ತವನ ವರ್ತನವದೆಂಟೋ. ವರ್ತನವದೆಂಟೆಂಟೋ ನೋಡಬೇಕೆಂದ. ಆ ರಾಮ, ವೈಯಕ್ತಿಕವಾಗಿ ಆಗಲಿ ವಂಶ ಪರಂಪರೆಯಿಂದಲಾಗಲಿ ವಾಲಿಯಲ್ಲಿ ನಿನಗೆ ಹಗೆತನ ಉಂಟೋ ಅಥವಾ ನಿನ್ನಲ್ಲಿ ವಾಲಿಗೆ ಹಗೆತನ ಉಂಟೋ? ಯಾಕೆ ಹಗೆತನ? ನನಗೆ ರಘುಕುಲದ ಪೀಳಿಗೆಯ ರಾಯರ ಕೊಂದುವುದಿಲ್ಲ. ಅವರನ್ನು ಮನೆತ್ತು ಕೂಡ ನೋಡಿದವನಲ್ಲ ನಾನು. ಅವರ ಬಗ್ಗೆ ನಿಕೃಷ್ಟವಾದಂತಹ ಅಭಿಪ್ರಾಯ ಹೊಂದಿದವನಲ್ಲ ನಾನು. ಎಲ್ಲಿ ಆಗಲಿ ಯಾರಲ್ಲಿ ಆಗಲಿ ಅವರನ್ನು ಅಣಕಿಸಿದವನಲ್ಲ ನಾನು. ಅಪಹಾಸ್ಯ ಮಾಡಿದವಲ್ಲ ನಾನು. ಅವರ ಬಗ್ಗೆ ಗೌರವ ಇದೆ. ಆದರೆ ನಿಮ್ಮ ಪೀಳಿಗೆಯವರನ್ನು ಕೊಂದವ ಈಗ 21 ತಲೆಮಾರಿನ ಹಿಂದೆ ನಿಮ್ಮ ಪೀಳಿಗೆಯವರನ್ನೊಬ್ಬರನ್ನು ಕೊಂದವ ಇನ್ನೂ ವಿಜೃಂಭಿಸುತ್ತಿದ್ದಾನೆ. ರಾಮ ಇನ್ನೂ ವಿಜೃಂಭಿಸ್ತಾ ಇದ್ದಾನೆ. ಲೋಕೋತ್ತರವಾದಂತಹ ಕೀರ್ತಿಯನ್ನು ಪಡೆದು ಲೋಕದ ಸಮಸ್ತ ಜೀವರಲ್ಲಿ ಬೆದರಿಕೆಯನ್ನು ಉಂಟು ಮಾಡಿ ಇನ್ನೂ ಬದುಕಿದ್ದಾನೆ ರಾಮ, ಇನ್ನೂ ಬದುಕಿದ್ದಾನೆ, ಇನ್ನೂ ಬದುಕಿದ್ದಾನೆ. ನಿನ್ನ ಗಮನಕ್ಕೂ ಬಂದಿದೆ. ಬೇಡ, ರಘುಕುಲದ ಪೀಳಿಗೆಯ ರಾಯರ ವಿಷಯ ಬದಿಗಿಡುವ. ಅವರ ಹೆಣ್ಣಿರು ಮಕ್ಕಳಿಗಾದರೂ ನಾವು ಅಪಹಾಸ್ಯ ಮಾಡಿದ್ದೆವು, ಅವಮಾನ ಮಾಡಿದ್ದೆವು, ಕುಚೇಷ್ಟೆ ಮಾಡಿದ್ದೆವು, ಕುಚೋದ್ಯ ಮಾಡಿದ್ದೆವು. ಮಾಡಲಿಲ್ಲ ರಾಮ. ಯಾವ ರೀತಿಯಲ್ಲಿ ಇನಕುಲದ ಅರಸರಲ್ಲಿ ನನಗೆ ಗೌರವ ಇತ್ತೋ ಅದಕ್ಕೆ ತತ್ ಸಮಾನವಾದಂತಹ ಗೌರವವನ್ನು ಅವರ ಸತ್ಯರಲ್ಲಿ ಇರಿಸಿಕೊಂಡವನು. ಸೂರ್ಯವಂಶದ ಅರಸರು ಯಾಕೆ? ಸೂರ್ಯವಂಶದಿಂದ ಅರಸರಿಂದ ಆಳಲ್ಪಡುವಂತಹ ಕ್ಷೇತ್ರ ವ್ಯಾಪ್ತಿಯ ಯಾವ ಮನುಷ್ಯನಲ್ಲಿಯೂ ಕೂಡ ವೈಷಮ್ಯವನ್ನು ಹೊಂದಿದವಲ್ಲ ವಾಲಿ, ವೈಷಮ್ಯವನ್ನು ಹೊಂದಿದವಲ್ಲ. ಸೂರ್ಯವಂಶದ ಅರಸರ ಹೆಂಡತಿಯನ್ನು ಅಪಹರಿಸಿದವ ರಾಮ ಇನ್ನೂ ವಿಜೃಂಭಿಸುತ್ತಿದ್ದಾನೆ, ಇನ್ನೂ ಬದುಕಿದ್ದಾನೆ, ಇನ್ನೂ ಬದುಕಿದ್ದಾನೆ. ಆ ನೆಲೆಯಲ್ಲಿ ಕಾರ್ಯವನ್ನು ಮಾಡುವುದು ಬಿಟ್ಟು ನಿಮ್ಮ ವಂಶಕ್ಕೆ ವೈಯಕ್ತಿಕವಾಗಿ ನಿನಗೆ ಯಾವುದೇ ರೀತಿಯಲ್ಲಿ ಆತಂಕಿಯಾಗಿರದ, ಅಡಚಣೆಯಾಗಿರದಂತಹ ವಾಲಿಯ ಮೇಲೆ ಬಾಣ ಪ್ರಯೋಗ ಮಾಡಿದೆಯಲ್ಲ. ನಿನ್ನನ್ನು ಕುಚೋದ್ಯ ಮಾಡದೆ, ನಿನ್ನನ್ನು ನಿಂದಿಸದೆ ಇನ್ನೇನು ಮಾಡಬೇಕು ಹೇಳು ರಾಮ, ಇನ್ನೇನು ಮಾಡಬೇಕು? ಆಹಾ ಆಹಾ, ನಿನ್ನ ವರ್ಚಸ್ಸೇ ದೇವರು ಆಶ್ಚರ್ಯ ಕಾಣುವುದು. ಕಳವಿನ ಎಸುಗೆಯನ್ನು ನಿನಗೆ ಬೋಧಿಸಿದ, ನಿನ್ನ ಅಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟು, ನಿನ್ನ ಅಧ್ಯಯನಕ್ಕೆ ಅನುಕೂಲ ಮಾಡಿಕೊಟ್ಟು, ಗುರುವಿನ ಬಗ್ಗೆ ಯಾವ ರೀತಿ ನನಗೆ ಮಹಾಗೌರವ ಇದೆಯೋ, ನಿನಗೆ ಈ ರೀತಿಯ ಕಾರ್ಯಗಳನ್ನು ಮಾಡುವಲ್ಲಿ ಉಪದೇಶ ಮಾಡಿದಂತಹ ವ್ಯಕ್ತಿಗಳಿದ್ದಾರಲ್ಲ, ಅವರಲ್ಲಿಯೂ ಕೂಡ
ಅಪಾರವಾದಂತಹ ಗೌರವ ರಾಮನಿಗೆ, ಅಪಾರವಾದಂತಹ ಗೌರವ. ಅಂಥವ್ರು ಇರಬೇಕು. ಯಾರನ್ನೇ ಆಗಲಿ ವೈಯಕ್ತಿಕವಾದ ಚಿಂತನೆಯಿಂದ ದುಶ್ಚಾರಿತ್ರ್ಯ ಪಥವನ್ನು ತುಳಿಯುವವರು ಇರಬಹುದು, ಆದರೆ ಅದನ್ನು ಬೋಧಿಸಿ ಅವರ ಆ ದುಶ್ಚಾರಿತ್ರ್ಯ ಪಥದಲ್ಲಿ ನಡೆಯುವಂತೆ ಮಾಡುವುದಿದೆಯಲ್ಲ, ಇದು ಮಹಾನ್ ಸಾಹಸ ರಾಮ, ಮಹಾನ್ ಸಾಹಸ, ಮಹಾನ್ ಸಾಹಸ. ಅಂತ ವ್ಯಕ್ತಿ ಸಾರ್ವಕಾಲಿಕವಾಗಿ ಗೌರವಿಸಲು ಪಡಲೇಬೇಕಾಗುತ್ತದೆ. ಹೇಗಿರ್ಬೋದವ, ಹೇಗಿರ್ಬೋದು ಹಗೆತನವನ್ನು ಎಣಿಸಿದ್ಯಾ ರಾಮ? ಹೇಳು, ಯಾವ ಕಾರಣಕ್ಕೆ ಬಾಣ ಪ್ರಯೋಗ ಮಾಡಿದೆ ಅಂತ ಹೇಳಿ ಕೊನೆಗೆ ಕೇಳ್ತಾನೆ. ಶಿಶುಮಕಿ ಸುರಪೂತ ಸಂತತಿ ಪಶುಕುಲ ಪ್ರಮುಖಾದಿ ಹಿಂಸಾ ವ್ಯಸನಿಗಳಿಗನ್ಯಾಯವಿನಿತಿಲ್ಲಿ ಹಿಂಸಾ ವ್ಯಸನಿಗಳಿಗನ್ಯಾಯವಿನಿತಿಲ್ಲಿ ದರಿತ್ರಿಯಲಿ ಹೆಸರ ನೋಡಲು ನಿನ್ನ ನಾಮದ ಹೆಸರು ರಮಣೀಯಕವು ಮನ ಕರ್ಕಶತೆಯಾಗಿಯೇ ಸಲ್ಲದಿ ಹೆಸರನ ಕಟ ನಿನಗೆ ಆಗಲದಕ್ಕೆ ನೊಡಬಡಂಬಹುದಾಗಿ ನಿನಗಪರಾಧವೆಮ್ಮಯ ಮೇಗೆ ಹೊತ್ತಡೆ ಕೊಲ್ಲೆಕೆ ನಳಿವೆ ನಮಗೆ ಸಂಸ್ಕಾರ ಬೇಗ ನುಡಿ ಕೃತ ದೋಷಕಾರಿಗಳಾಗಿ ನಾವು ನಡೆದೆಡೆಗುಳುಳ್ಳಡೆ ಕೃತ ದೋಷಕಾರಿಗಳಾಗಿ ನಾವು ನಡೆದೆಡೆಗಳುಳ್ಳಡೆ ಮೂಗರಾಗಿವೆನುತ ನೊಂದಾಡಿದನು ರೋಷದಲ್ಲಿ ನೊಂದಾಡಿದನು ರೋಷದಲ್ಲಿ ರಾಮ ವಿಶ್ವವ್ಯಾಪ್ತಿಯಲ್ಲಿರುವಂತಹ ಸಕಲ ಜೀವರಿಗೂ ಕೂಡ ಅವರು ನಡೆಯಬೇಕಾದಂತಹ ರೀತಿ ನೀತಿಗಳ ಬಗ್ಗೆ ಸರ್ವಸಮ್ಮತವಾದಂತಹ ನಿಯಮಗಳಿದ್ದಾವೆ ರಾಮ, ನಿಯಮಗಳಿದ್ದಾವೆ. ಅದನ್ನು ಪರಿಪಾಲಿಸಬೇಕಾದ್ದು ನಾಯಕತ್ವದ ನೆಲೆಯಲ್ಲಿರು. ಅದಕ್ಕೆ ಯಾವುದೇ ರೀತಿಯಾದಂತಹ ಚ್ಯುತಿ ಬಾರದ ಹಾಗೆ ನೋಡಬೇಕಾದವರು ನಾಯಕತ್ವದ ನೆಲೆಯಲ್ಲಿರು. ಆ ಕಾರಣದಿಂದಲೇ ರಾಮ ನಿನಗೆ ನಾಯಕತ್ವದ ಲಕ್ಷಣ ಇಲ್ಲ ಅಂತ ಹೇಳುವುದಕ್ಕಾಗಿಯೇ ವಿಧಿ ನಿನ್ನನ್ನು ಅಯೋಧ್ಯೆಯಿಂದ ದೂರ ಕಳಿಸಿತ್ತು. ರಾಮ, ನೀನು ಪ್ರಪಂಚದಲ್ಲಿ ಕಾಣಿಸಿಕೊಳ್ಳುತ್ತೀ ಎಂದು ಮೊದಲು ಗುರುತಿಸಿದವರೇ ಗೌತಮರು. ಶೀಲ ಶಿಥಿಲೆಯಾದಂತಹ ಅಹಲ್ಯೆ ತನಗೊದಗಿ ಬಂದಂತಹ ಶಾಪವಾಕ್ಯವನ್ನು ಪರಿಮಾರ್ಜನೆಗೊಳಿಸಿಕೊಳ್ಳುವ ಸಲುವಾಗಿ ಗೋಗೆರೆದಾಗ ಗೌತಮರು ಹೇಳಿದರು, ಮುಂದೆ ಮಹಾವಿಷ್ಣು ಧರಿತ್ರಿಯಲ್ಲಿ ಜನಿಸಿ ಅಥವಾ ಅವತರಿಸಿ ರಾಮನೆಂಬ ನಾಮದಿಂದ ವಿಜೃಂಭಿಸುತ್ತಾನೆ. ಅವನ ಪಾದ ಸ್ಪರ್ಶದಿಂದ ನಿನ್ನ ಶಾಪ ಪರಿಮಾರ್ಜನೆ ಆಗುತ್ತದೆ. ಆ ರಾಮ ನೀನೇ ಹೌದು. ಅಹಲ್ಯೆಯ ಶಾಪ ವಿಮೋಚನೆ ಆಗುವಲ್ಲಿಯವರೆಗೆ ಅದು ನೀನಲ್ಲ ಅಂತಲೇ, ನೀನಾಗಿರಲಿಕ್ಕಿಲ್ಲ ಅಂತಲೇ. ಯಾವಾಗ ನಿನ್ನ ಪಾದಸ್ಪರ್ಶದಿಂದ ಅಹಲ್ಯೆಯ ಶಾಪ ವಿಮೋಚನೆ ಆಯಿತೋ ಆಗ ಗೌತಮರು ಕಲ್ಪಿಸಿದರು ರಾಮ ನೀನು ಅಂತ ಗೊತ್ತಾಯಿತು.
ಆ ಮೂಲ ಶಕ್ತಿಗಾದರು ನಿನ್ನ ಈ ನಡೆ ಸರಿಯಾದ ಯಾವ ಸ್ಥಾನಮಾನ್ಯತೆಯನ್ನು ನಾವು ಸಮಾಜದಲ್ಲಿ ವಿಶ್ವದಲ್ಲಿ ಹೊಂದಿದ್ದೇವೋ ಅದನ್ನು ಊರ್ಜಿತಗೊಳಿಸುವಲ್ಲಿ ನಾವು ಪ್ರಯತ್ನಿಸಬೇಕೇ ಹೊರತು ಅನೂರ್ಜಿತವಾಗುವ ರೀತಿಯಲ್ಲಿ ನಡೆಯಬಾರದು. ಇದನ್ನು ಸೂರ್ಯವಂಶೀಯರು ಬಾಕಿಯವರಿಗೆ ಹೇಳಬೇಕು. ಸೂರ್ಯವಂಶೀಯರು ಹಾಗೆಯೇ ನಡೆಯಬೇಕು. ಆಹಾ, 2 ಜನ ರಾಮರನ್ನು ನಮ್ಮ ಈ ಜಗತ್ತು ಕಂಡಿತ್ತು. ಒಬ್ಬ ಜಮದಗ್ನಿಯ ಮಗ, ಅವನ ಹೆಸರು ರಾಮ. ಪರಶು ಅವನ ಆಯುಧ ಆದದ್ರಿಂದ ಆ ಪರಶುರಾಮ. ಭೃಗು ವಂಶಜರಾದದ್ರಿಂದ ಭಾರ್ಗವರಾಮ. ಇಲ್ಲದಿದ್ರೆ ರಾಮ ಅಷ್ಟೇ ಅವನ ಹೆಸರು. ಏನು ಮಾಡಿದ ಅವ? ಕ್ಷತ್ರಿಯ ವಂಶದ ನಿರ್ಮೂಲನೆ ಮಾಡುವುದಕ್ಕೆ ಹೊರಟ. ಈ ರಾಮ ಅಂತ ಹೆಸರಿರುವವರೆಲ್ಲ ಹೀಗೆ ಮಾಡ್ತಾನೆ. ನಿನ್ನಲ್ಲೇ ಕೇಳ್ತೇನೆ ರಾಮ, ರೆಂಬೆಯ ದೋಷಕ್ಕೆ ಮರ ಕಡಿಯುವರೆ. ಒಂದು ರೆಂಬೆಯಲ್ಲಿ ದೋಷ ಕಾಣ್ತದೆ ನನಗೆ, ಅದನ್ನು ಕಡಿಬೇಕು ಅಂತ ಅನ್ನಿಸ್ತದೆ ನನಗೆ. ಇಡೀ ಮರ ಕಡಿತಾರೆ ಯಾರು? ಇಲಿ ಕಾಟಕ್ಕೆ ಮನೆ ಸುಡಲಹುದು. ಇಲಿಯ ಕಾಟ ಮನೆಯಲ್ಲಿ ಜಾಸ್ತಿ ಅಂತ ಮನೆ ಸುಡ್ತಾರೆ ಯಾರ? ಇಡೀ ಕ್ಷತ್ರಿಯ ವಂಶವನ್ನೇ ನಾಶ ಮಾಡಿಬಿಟ್ಟ. ಇಡೀ ಕ್ಷತ್ರಿಯ ವಂಶವನ್ನೇ ನಾಶ ಮಾಡಿಬಿಟ್ಟ. ಆ ಯಾವ ಪರಶುರಾಮ ಕ್ಷತ್ರಿಯ ವಂಶವನ್ನು ನಾಶ ಮಾಡಿದ್ರು, ಅದೇ ಕ್ಷತ್ರಿಯ ವಂಶ ಪರಂಪರೆಯಲ್ಲಿ ನೀನು ಹುಟ್ಟಿ ನೀನೇನು ಮಾಡ್ತಾ ಇದ್ದೀಗ? ಇದು ಎಷ್ಟು ಸರಿ ರಾಮ. ದಶರಥನಂತಹ ಪೂರ್ವ ಪರಂಪರೆಯ ಎಲ್ಲರ ಆದರ್ಶವನ್ನು ಇರಿಸಿಕೊಂಡು ಆಳಿದಂತಹ ದಶರಥನಂತಹ ಮಗ ಅಯೋಧ್ಯೆಯ ಆಡಳಿತಕ್ಕೆ ತನ್ನ ಪಾದುಕೆಯನ್ನು ಕಳಿಸ್ತಾ. ಎಷ್ಟು ಸರಿ ರಾಮ. ಏನು ಹೇಳಿ ಆಗಲ್ಲ, ಅದಕ್ಕೇನು ನಾವು ಹೇಳಿ ಪ್ರಯೋಜನ ಇಲ್ಲ. ಒಂದು ಸಾರಿ ಒಂದು ಮನೆತನದಲ್ಲಿಯೋ, ಒಂದು ಸಮಾಜದಲ್ಲಿಯೋ, ಅಥವಾ ಒಂದು ಗ್ರಾಮದಲ್ಲಿಯೋ, ಒಂದು ರಾಜ್ಯದಲ್ಲಿಯೋ, ಯಾವುದೇ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಬ್ಬ ಕೀರ್ತಿ ಪಡೆದ ಅಂತಾದರೆ ಅವನು ಮಾಡಿದ್ದು ನಡೀತದೆ ರಾಮ. ಅವ ಮಾಡಿದ್ದು ನಡೀತದೆ, ಅವ ಮಾಡಿದ್ದು ನಡೀತದೆ. ನೀನು ಈಗ ಮರೆಯಲ್ಲಿ ನಿಂತು ಸುಗ್ರೀವನಿಗೋಸ್ಕರ ಅಥವಾ ನಿನ್ನ ಹೆಂಡತಿಯನ್ನು ಪಡೆಯುವುದಕ್ಕೋಸ್ಕರ ಬಾಣ ಬಿಟ್ಟದ್ದು ಸರಿ ಅಂತಾದ್ರೆ ವಾಲಿ ಹೇಗೆ ತಪ್ಪು ಹೇಳು? ವಾಲಿ ಹೇಗೆ ತಪ್ಪು ಹೇಳು? ಹೇಳಿದರೆ ಸಮರ್ಥನೀಯವಾಗಿ ಸರ್ವರು ಮೆಚ್ಚುವಂತೆ ವಾಲಿ ಮಾಡಿದ ತಪ್ಪನ್ನು ನೀನು ಅನಾವರಣಗೊಳಿಸಿದರೆ ಮೂಗರಂಧದೊಳೊಪ್ಪಿಕೊಂಬೆವು ನಾವು. ನಾನು ಒಪ್ಪಿಕೊಡ್ತೇನೆ, ಹೌದು ಅಪರಾಧ ಮಾಡಿದ್ದೇನೆ, ಆ ಅಪರಾಧಕ್ಕೆ ಸರಿಯಾದಂತಹ ಶಿಕ್ಷೆಯನ್ನು ರಾಮ ಕೊಟ್ಟಿದ್ದಾನೆ ಅಂತ ಒಪ್ಪಿಕೊಡ್ತಾನೆ. ಇಲ್ಲ, ಅದಕ್ಕೆ ನಿನ್ನ ಕಾರ್ಯಕ್ಕೂ ಸಮರ್ಥನ ಇಲ್ಲ. ನಾವು ಮಾಡಿದಂತಹ ತಪ್ಪುಗಳೇನು ಅಂತ ಹೇಳುವುದಕ್ಕೂ ನಿನಗೆ ಅರಿವಿಲ್ಲ. ಅಂತಹ ನಿನ್ನ ಈ ನಡೆ ಮಾನ್ಯ ಮಾಡುವಂಥದ್ದೇ ಅಲ್ಲ ರಾಮ, ಮಾನ್ಯ ಮಾಡುವಂಥದ್ದೇ ಅಲ್ಲ. ಲೋಕ ವ್ಯಾಪ್ತಿಯಲ್ಲಿ ನಿನ್ನಲ್ಲಿ ಒಂದು ದೇವತಾ ಶಕ್ತಿ ಅಡಗಿದೆ ಅಂತ ಹೇಳುವ ಕಾರಣದಿಂದ ಯಾರೆಲ್ಲ ಅರ್ಚಿಸ್ತಾರೋ, ಆರಾಧಿಸ್ತಾರೋ, ಪೂಜಿಸ್ತಾರೋ, ಪುರಸ್ಕರಿಸ್ತಾರೋ ಅವರೆಲ್ಲರೂ ತಪ್ಪು ಮಾಡ್ತಾ ಇದ್ದಾರೆ ರಾಮ, ತಪ್ಪು ಮಾಡ್ತಾ ಇದ್ದಾರೆ, ತಪ್ಪು ಮಾಡ್ತಾ ಇದ್ದಾರೆ, ತಪ್ಪು ಮಾಡ್ತಾ ಇದ್ದಾರೆ. ಬೇಡ, ಇದು ಯಾವುದೂ ಅಲ್ಲ. ಹೆಂಡತಿಯನ್ನು ಕಳ್ಕೊಂಡವ ನೀನು, ರಾವಣನೊಂದಿಗೆ ಹೋರಾಟ ಮಾಡಬೇಕಾಗುತ್ತದೆ. ಆ ಕಾರಣಕ್ಕಾಗಿ ಇವನ ಸಹಾಯ ಮಾಡುವ ನಿನಗೆ ಈ ಸುಗ್ರೀವನು. ರಾಮ ಕೈಯಲ್ಲಿ ಹಿಡಿದ ಕರವಸ್ತ್ರದಲ್ಲಿ ಆನೆಯನ್ನು ಅಡಗಿಸಲಿಕ್ಕೆ ಆಗುವುದಿಲ್ಲ ರಾಮ, ಆನೆಯನ್ನು ಅಡಗಿಸಲಿಕ್ಕೆ ಆಗುವುದಿಲ್ಲ. ಮೈಯಲ್ಲಿ ಹಾಕಿಕೊಂಡಂತಹ ಅಂಗವಸ್ತ್ರದಲ್ಲಿ ವಿಸ್ತೃತವಾದ ಅಂಗಳವನ್ನು ಗುಡಿಸಲಿಕ್ಕೆ ಆಗುವುದಿಲ್ಲ ರಾಮ, ಗುಡಿಸಲಿಕ್ಕೆ ಆಗುವುದಿಲ್ಲ. ಎಷ್ಟು ಹೋರಾಟ ಮಾಡಿದ್ದಾರೆ ಇವ? 6 ಸಲ ನನ್ನಲ್ಲಿ ಪೆಟ್ಟು ತಿಂದದ್ದು ಬಿಟ್ಟರೆ ಯಾರಲ್ಲಿಯಾದರೂ ಹೋರಾಟ ಮಾಡಿದ್ದುಂಟ? ಜೋರಾಗಿ ಮಾತಾಡಿದ್ದುಂಟ ಇವ ನಿನಗೆ ಸಹಾಯ. ರಾಮ, ಲಂಕೆ ಎಲ್ಲಿದೆ ಗೊತ್ತಿಲ್ಲ ನಿನಗೆ, ಗೊತ್ತಾಯ್ತು ಅಂತಲೇ ಇಟ್ಟನು. ಅಲ್ಲಿಗೆ ಹೋಗುವುದಕ್ಕೆ ಸಮುದ್ರವನ್ನು ದಾಟಬೇಕು. ಒಂದು ತೆಂಗಿನ ಮರದಷ್ಟು ಎತ್ತರಕ್ಕೆ ಅಲೆಗೆಳೆಯುವಂತಹ ಸಮುದ್ರ ಅದು. ಮಾರುದ್ಧದ ದೋಣಿಯಲ್ಲಿ ದಾಟುತ್ತೇನೆ ಅಂತ ಹೊರಟಿದೆಯಲ್ಲ ರಾಮ, ಮಾರುದ್ಧದ ದೋಣಿಯಲ್ಲಿ ದಾಟುತ್ತೇನೆ ಅಂತ ಹೊರಟಿದೆಯಲ್ಲ ನೀನು. ಇವನ ಸಹಾಯ ಬೇಕು. ಇವನು ನಿನಗೆ ಸಹಾಯ ಮಾಡುವ, ಅಥವಾ ಇವನ ಕರೆಯ ಮೇರೆಗೆ ಸಹಾಯಕ್ಕಾಗಿ ಯಾರಾದರೂ ಬಂದವರು ಅಲ್ಲ. ನೀನು ಅದು ಮಾಡುವುದೇ ಅಲ್ಲ. ನಿನ್ನ ಹೆಂಡತಿಯನ್ನು ಬಿಡಿಸಿಕೊಳ್ಳುವುದಕ್ಕೆ ಯಾವ ಹೋರಾಟವನ್ನು ನೀನು ಮಾಡಬೇಕಾದ್ದಿಲ್ಲ.
ನನ್ನಲ್ಲಿ ಹೇಳಬೇಕಿತ್ತು ನೀನು. ಅಂಗವೇ ನಿನಗಿದು ಸರೋಷದ ವ್ಯಂಗಿಯಲಿ ನೀ ನುಡಿಯುವುದ ದಿಟಗಂಗಿಗರೆ ಹಾಗೆ ಗೊಲಗೆ ಪರರ ಸಗಾಯ ಸಂಪದದ ಸಂಗ ಶುದ್ಧರನಲ್ಲದಾವು ದುಸ್ಸಂಗಿಗಳ ಕೈ ಬಿಡಿವವರೇ ಪರರಂಗನೆಗೆ ಮೈಗೊಟ್ಟವರ ಶಿಕ್ಷಿಸದೆ ಬಿಡವೆಂದ. ರಾಮ, ಸಮುದ್ರ ದಾಟುವುದಕ್ಕೆ ನಿನಗೆ ಸಾಧ್ಯ ಇಲ್ಲ. ಇವನಂತೂ ಯಾವ ಕಾರಣಕ್ಕೂ ನಿನಗೆ ಸಹಾಯ ಸಾಧ್ಯ ಇಲ್ಲ, ಬಲವಾಗಲಿಕ್ಕೆ ಸಾಧ್ಯ ಇಲ್ಲ. ನನ್ನಲ್ಲಿ ಹೇಳಬೇಕಿತ್ತು ನೀನು. ಅಯೋಧ್ಯೆಯ ಚಕ್ರವರ್ತಿ ಮನೆತನದ ಸೂರ್ಯ ವಂಶದ ರಾಮ ಬಂದು ವಾಲಿಯನ್ನು ಕರೆಯುತ್ತಿದ್ದಾನೆ ಅಂತ ಲಕ್ಷ್ಮಣ ಬಂದು ಹೇಳಿದರೆ ಸಾಕಿತ್ತು. ನಾನು ನೀನಿದ್ದಲ್ಲಿಗೆ ಬರ್ತಿದ್ದೆ ರಾಮ, ಹಾಗೆ ಇವನು ಎಂದು ನನಗೆ ಸೂಚಿಸಬೇಕಿತ್ತು. ರಾಮ, ಅದೇ ರಾವಣನನ್ನು ನನ್ನ ಬಾಲದಲ್ಲಿ ಕಟ್ಟಿ ತಂದು ಅಂಗದನ್ನು ತೊಟ್ಟಿಲಿಗೆ ಕಟ್ಟಿದವನ. ನಮಗೊಂದು ಶಕ್ತಿ ಇದೆ ಕೆಲವರಿಗೆ, ನಮ್ಮ ಬಾಲವನ್ನು ಎಷ್ಟು ಉದ್ದಕ್ಕಾದರೂ ಬೆಳೆಸ್ತೇವೆ ನಾವು, ಎಷ್ಟು ಉದ್ದಕ್ಕಾದರೂ ಬೆಳೆಸ್ತೇವೆ. ಇದೇ ಕಿಷ್ಕಿಂದೆಯ ನೆಲದಿಂದ ನಿನ್ನೆ ಎದುರಿನಿಂದ ನಿನಗೆ ಮುಖ ಮಾಡಿ ನಿಂತ ನಾನು ನನ್ನ ಬಾಲವನ್ನು ಬೆಳೆಸಿದನಾದರೆ ಅದು ಲಂಕೆಯವರೆಗೆ ಹೋಗಿ ರಾವಣನನ್ನು ಬಂಧಿಸಿ ಎಳೆದು ತಂದು ನಿನ್ನ ಮುಂದೆ ನಿಲ್ಲಿಸ್ತಿತ್ತು. ರಾವಣನಿಗೆ ಮನದಪ್ಪು ಮಾಡುತ್ತಿದ್ದೆ, ಮನವರಿಕೆ ಮಾಡುತ್ತಿದ್ದೆ. ನಾನು ಕೊಡು ರಾಮನ ಹೆಂಡತಿಯನ್ನು, ಮಹಾ ಅಪರಾಧ ಮಾಡಿದ್ದೀನಿ. ಕೊಡುತ್ತಿದ್ದ ರಾಮ. ಅವನು ಹೊಂದಿರುವಂತಹ ಪುಷ್ಪಕ ವಿಮಾನದಲ್ಲಿ ಗೌರವಯುತವಾಗಿ ಸೀತೆಯನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದು ನಿನಗೆ ಒಪ್ಪಿಸ್ತಿದ್ದ. ಹಾಗೆ ಮಾಡಲಿಲ್ಲ ನೀನು. ಯಾವುದು ನಮಗೆ ಉಪಕೃತವಾಗುವುದಿಲ್ಲವೋ ಅದನ್ನೇ ಆಸರೆಯಾಗಿ ಬಳಸಿ ಅನುಷ್ಠಾನ ಮಾಡುವ ಆಲೋಚನೆ ಮಾಡಿ ರಾಮ ಅಂದು ಪ್ರಯೋಜನ. ಸಾಮ್ರಾಜ್ಯಕ್ಕೆ ಸಲ್ಲದೆ ಮರಣೋನ್ಮುಖ ಸ್ಥಿತಿಯಲ್ಲಿದ್ದಂತಹ ತಂದೆಯನ್ನು ಬಿಟ್ಟು ಕಾಡಿಗೆ ಬಂದಂತಹ ಮಗ ನೀನು. ಕಾಡಿಗೆ ಬಂದು ಸತಿಯನ್ನು ಹೋಗಾಡಿದ ನೀನು. ನೆತ್ತಿಯವಳು ಹರಜಡೆ ತ್ರಿಯಂಬಕ ಸುದ್ದಿ ಹೋತು. ಕೇಳಿದೇವ ನಾವು ಕೂಡ. ಸನ್ಯಾಸಿ ವೇಷದಲ್ಲಿ ಬಂದಂತೆ ರಾವಣ ಸೀತೆಯನ್ನು ಅಪಹರಿಸಿದರಂತೆ. ನಿನ್ನ ಈ ವೇಷಕ್ಕೂ ಆ ರಾವಣನ ವೇಷಕ್ಕೂ ವ್ಯತ್ಯಾಸ ಏನು ಅಂತ ಹೇಳಿ. ಅವ ಸೀತೆಯನ್ನು ಅಪಹರಿಸಿದ, ನೀನು ಇನ್ನೋ ವಂಶದ ಕೀರ್ತಿಯನ್ನು ಅಪಹರಿಸಿದ. ರಾಮ, ಶಿವನೇ, ಸಕಲ ಯೋಗಿಗಳು ಕೂಡ ಒಪ್ಪಿಕೊಂಡವರು. ಪ್ರಭು ಪರಮೇಶ್ವರ ಅಂತ ಹೇಳಿದ್ರೆ ಯೋಗೀಶ್ವರ. ಆ ಯೋಗಿಗಳಿಗೆ, ಆ ಯೋಗೀಶ್ವರನಿಗೆ, ಆ ಯೋಗಿಗಳ ಭಕ್ತಿಗೆ ನೀನು ಅವಮಾನ ಮಾಡಿದ ರಾಮ. ನೀನು ಅವಮಾನ ಮಾಡಿ. ನಿನ್ನ ನಂದು ಪ್ರಯೋಜನ ಏನು ರಾಮ? ನಿನ್ನ ನಂದು ಪ್ರಯೋಜನ ಏನು? ನೀನು ಹುಟ್ಟಿದ ಗಳಿಗೆಯೇ ಹಾಗಿರಬೇಕು. ಸಚ್ಚಾರಿತ್ರದಲ್ಲಿ ತಂದೆಗೆ ಮಗನಾಗಿ, ವಂಶಜನಾಗಿ, ವಂಶ ಪರಂಪರೆಯ ಕೀರ್ತಿಯನ್ನು ಉಳಿಸಿಕೊಳ್ಳುವವನಾಗಿ, ಬೆಳೆಸಿಕೊಳ್ಳುವವನಾಗಿ, ನಿನಗೆ ಬದುಕುವುದಕ್ಕೆ ಅವಕಾಶವೇ ಇಲ್ಲದಿದ್ದ ಹಾಗೆ ವಿಧಿ ತರ್ಕಿಸಿದ್ರೆ, ನಿರ್ಣಯಿಸಿದ್ರೆ ಅದನ್ನು ತಪ್ಪಿಸಲಿಕ್ಕೆ ಯಾರಿಂದ ಆಗುತ್ತದೆ? ರಾಮ, ಹಂಗಿಗರಲ್ಲ ನಾವು. ಯಾರ ಹಂಗೂ ನನಗೆ ಬೇಕಾಗುವುದಿಲ್ಲ. ನಿನ್ನನ್ನು ಹೇಳಿ ಪ್ರಯೋಜನ ಇಲ್ಲ, ನಿನಗಂದು ಪ್ರಯೋಜನ ಇಲ್ಲ. ಇಷ್ಟು ಮಾತಾಡ್ತಾ ಇದ್ದೇನೆ ನಾನು ಮಂದ ಸ್ಮಿತನಾಗಿ. ನನ್ನನ್ನೇ ನೋಡ್ತಾ ಇದ್ದಿ ಹೊರತು ಒಂದೇ ಒಂದು ಉತ್ತರ ಕೊಡುವುದಿಲ್ಲ. ನಿನ್ನಿಂದ ಒಂದು ಉತ್ತರ ಬರ್ತದೆ ಅನ್ನುವಂತಹ ಲಕ್ಷಣ ಕೂಡ ನನಗೆ ಕಾಣುತ್ತಾ ಇಲ್ಲ. ನಿರುತ್ತರಿಯಾದಂತಹ ನೀನು ಸಮುದ್ರವನ್ನು ಉತ್ತರಿಸುವುದಕ್ಕಿದೆಯೇ? ರಾವಣವನ್ನು ಕೊಲ್ಲುವುದಕ್ಕಿದೆಯೇ? ಹೆಂಡತಿಯನ್ನು ಪಡೆಯುವುದಕ್ಕಿದೆಯೇ? ರಾಮ, ಅಯೋಧ್ಯೆಯ ಸಾಮ್ರಾಜ್ಯವನ್ನು ಹಾಳು ಮಾಡಿದೆ ನೀನು.
ಆಡಳಿತ ಮಾಡುವವರೇ ಇಲ್ಲ ಅಲ್ಲಿ. ರಾಜರೇ ಇಲ್ಲ ಅಲ್ಲಿ. ಏನು ಜನರು ಒಳ್ಳೆಯವರಾದ್ದಕ್ಕೆ ರಾಜ್ಯ ನಡೀತಾ ಉಂಟು ರಾಮ. ಇಲ್ಲೇ ಇದ್ರೆ ಇಷ್ಟೊತ್ತಿಗೆ ಎಷ್ಟು ವಿಧ್ವಂಸಕ ಕೃತ್ಯಗಳಾಗುತ್ತಿತ್ತವೇನೋ, ಎಷ್ಟು ವಿಧ್ವಂಸಕ ಕೃತ್ಯಗಳಾಗುತ್ತಿತ್ತವೇನೋ. ನಿನಗಿಂತ ಒಳ್ಳೆಯವರು ಪ್ರಜೆಗಳಾದ್ದರಿಂದ ಅಯೋಧ್ಯ ಸಾಮ್ರಾಜ್ಯದ ಸಿರಿ ಇನ್ನು ಉಳಿದಿದೆ ರಾಮ, ಇನ್ನೂ ಉಳಿದಿದೆ. ನೀನು ರಾಜನಾಗಿದ್ದರೆ ಅದೆಷ್ಟು ಜನ ವಿಧ್ವಂಸಕ ಕೃತಿಯಲ್ಲಿ ಪಾಲ್ಗೊಳ್ತಿದ್ದರು. ತಂದೆಗೆ ಮಗನಾಗಲಿಲ್ಲ ನೀನು, ತಾಯಿಗೆ ಮಗನಾಗಲಿಲ್ಲ ನೀನು, ತಮ್ಮಂದರಿಗೆ ಅಣ್ಣನಾಗಲಿಲ್ಲ, ಹೆಂಡತಿಗೆ ಗಂಡನಾಗಲಿಲ್ಲ. ಏನಾದೆ ನೀನು? ಸುಗ್ರೀವನಿಗೆ ಸಖನಾದ ಬಿಟ್ಟರೆ ಬೇರೆ ಏನುಂಟು ನಿನ್ನ ಕಿದ್ದು? ಹೇಳು. ಹಿಂದಿನವರು ಸ್ಥಾಪಿಸಿದ್ದಂತಹ ಕೀರ್ತಿಯನ್ನೆಲ್ಲ ಕಲುಷಿತಗೊಳಿಸಿದಂತಹ ನಿನಗೆ ನೀನು ಈಗ ಮಾಡಿದಂತಹ ಈ ಲಂಡಿತನದ ಕೃತ್ಯದಿಂದ ಎಷ್ಟು ಕೀರ್ತಿ ಬಂತು ಹೇಳು. ಇಷ್ಟರವರೆಗೆ ರಾಮ ಸಾವಧಾನದಿಂದ ವಾಲಿಯ ಕುಚೋದ್ಯದ ಮಾತುಗಳನ್ನು, ಅಣಕದ ಮಾತುಗಳನ್ನು, ಅಪಹಾಸ್ಯದ ಮಾತುಗಳನ್ನು ಕೇಳುತ್ತಾ ಇದ್ದ. ಕೊನೆಗೆ ಹೇಳ್ತಾರೆ, ಎಲೆ ಕಪೇಶ್ವರ ಕೇಳು ಪರಸತಿಗಳು ಪಿಘಾಗಿಸಿಕೊಂಡೇ. ಎಲೆ ಕಪೀಶ್ವರ ಕೇಳು ಪರಸತಿಗಳು ಪಿಘಾಗಿಸಿಕೊಂಡೆ. ತಮ್ಮನ ಕೊಲೆಗಡಿಸಿ ಹೊರಬಡಿಸಿ ಹಾಗಿಸಿಕೊಂಡೆ. ನಾದಿನಿಯ ಬಳಕೆಯ ಹುತ ದೋಷಕೃತ, ನಾದಿನಿಯ ಬಳಕೆಯ ಹುತ ದೋಷ ಕೃತ ಸಮ್ಮಿಳಿತವಲ್ಲವೇ. ನಾವು ನಿನ್ನನು ಕೊಲ್ಲುವುದೇ ನ್ಯಾಯವೇ, ನಿನ್ನನು ಕೊಲ್ಲುವುದೇ ನ್ಯಾಯವೇ. ನೀ ನೋಡಿ ನೀ ನೋಡಿಕೋ. ಆಗ ಕೊನೆಗೆ ಹೇಳ್ತಾರೆ ವಾಲಿ, ನಿನ್ನ ಪ್ರಾರಬ್ಧ ಕರ್ಮ ನಿನ್ನನ್ನು ಬಾಧಿಸಿತು, ನಮ್ಮ ಪ್ರಾರಬ್ಧ ಕರ್ಮ ನಮ್ಮನ್ನು ಬಾಧಿಸಿತು. ಇದಕ್ಕೆಲ್ಲ ನೀನು ಕಾರಣ ಅಂತ ಹೇಳುವುದಕ್ಕಿಂತ, ಅಥವಾ ಉತ್ತರವೇ ಇಲ್ಲದಂತಹ ನಿನ್ನನ್ನು ಪ್ರಶ್ನಿಸುವುದಕ್ಕಿಂತ ನಮ್ಮ ಪ್ರಾರಬ್ಧ ಕರ್ಮ ಇದು ಅಂತ ತಿಳಿದು ಸುಮ್ಮನಾಗುವುದು ಲೇಸು ಅಂತ ಹೇಳಿ ವಾಲಿ ಹೇಳಿದಾಗ, ರಾಮ ಏನಾದರೂ ಒಂದು ಉತ್ತರ ಕೊಡಬೇಕಲ್ಲ. ವಾಲಿಯೇ ಹೇಳಿದ್ದಾರೆ, ತರಣಿ ಕುಲ ದರಸುಗಳು ಸೂನೃತರು, ನಿಗಮಾಗಮ ವಿಶಾರದರು, ಸಚ್ಚರಿತರು, ಪರಹಿತ ಸಾಧಕರು ಎಲ್ಲವನ್ನೂ ಹೇಳಿದ್ದಾರೆ. ಅಯೋಧ್ಯೆ ಎಂಬಂತಹ ಒಂದು ಕೇಂದ್ರದಲ್ಲಿ ರಾಜಧಾನಿಯನ್ನು ಹೊಂದಿ ವಿಸ್ತೃತವಾದಂತಹ ಸಾಮ್ರಾಜ್ಯವನ್ನು ಅಂಕಿತದಲ್ಲಿ ಇರಿಸಿಕೊಂಡ ಸೂರ್ಯವಂಶೀಯರಿಗೆ ಸಾಮಾಜಿಕ ಬದ್ಧತೆ ಇದೆ. ವಾಲಿ ಸಾಮಾಜಿಕ ಬದ್ಧತೆ ಇದೆ. ಎಲ್ಲಿ ಅನ್ಯಾಯ ನಡೆಯುತ್ತದೋ, ಯಾವುದು ಅನ್ಯಾಯವೆಂದು ಪರಿಗಣಿತವಾಗುತ್ತದೋ ಅದನ್ನು ನಿವಾರಿಸುವಲ್ಲಿ ನಾವು ಕಾರ್ಯೋನ್ಮುಖರಾಗಲೇಬೇಕು. ಇದಕ್ಕೆ ನಮಗೆ ದೂರ ಬರಬೇಕಾದ್ದಿಲ್ಲ, ನಮ್ಮ ಗಮನಕ್ಕೆ ಬಂದರೆ ಸಾಕು. ನಾವು ಅಂತಹ ಅನ್ಯಾಯವನ್ನು, ಅಂತಹ ಅಬದ್ಧಗಳನ್ನು ನಿವಾರಿಸುವಲ್ಲಿ ಪ್ರಯತ್ನ ಮಾಡ್ತೇವೆ. ನಿನ್ನಲ್ಲಿ ಕೇಳ್ತೇನೆ, ಕಪಿಕುಲ ಸಾರ್ವಭೌಮ ನೀನು, ಇಡೀ ಮರ್ಕಟ ಪ್ರಪಂಚಕ್ಕೆ ನೀನೇ ಹಿರಿಯವ, ನೀನೇ ನಾಯಕ. ಆದ್ದರಿಂದ ಮರ್ಕಟ ಪ್ರಪಂಚವನ್ನು ವಾಲಿಯ ನಾಯಕತ್ವದ ನೆಲೆಯಲ್ಲಿ ಎಲ್ಲರೂ ಪುರಸ್ಕರಿಸ್ತಾರೆ. ಅಂತಹ ನೀನು ತಮ್ಮನನ್ನು ಕೊಲ್ಲುವ ಮನಸ್ಸು ಮಾಡಿ,
ರಾಜ್ಯದಿಂದ ಹೊರಗಟ್ಟಿದೆ. ಬೇಡ, ಕಿಷ್ಕಿಂಧೆಯಲ್ಲಿ ಪಾಲ್ಗೊಳ್ಳೋದು ಬೇಡ. ಅವನಿಗೆ ಒಳ್ಳೆ ರೀತಿಯಲ್ಲಿ ಕಳಿಸ್ಬೋದಿತ್ತು, ಗೌರವಯುತವಾಗಿ ಕಳಿಸ್ಬೋದಿತ್ತು. ಕಳಿಸಲಿಲ್ಲ, ನೀನು ಒತ್ತು ಕಳಿಸಿತ್ತು. ಪಿತೃ ಸಮಾನ ಅವನಿಗೆ, ತಂದೆಯ ಸಮಾನದಂತಹ ನೀನು ಅವನ ತಪ್ಪನ್ನು ಮನ್ನಿಸಬಹುದಾದಂತೆ ಮನ್ನಿಸಬಹುದಿತ್ತು. ಮನ್ನಿಸಲಿಲ್ಲ ನೀನು. ಕಳಿಸಿದೆ ಅವನನ್ನು, ಕಳಿಸಿ ಹೋಗಲಿ, ಎಲ್ಲಿಯಾದರೂ ಹೋಗಿ ಸಾಯಿ. ಆದರೆ ಅವನ ಹೆಂಡತಿಯಳು ನಿನಗೆ ಮಗಳ ಸಮಾನ, ನಾದಿನಿ. ನಿನಗೆ ನೀನೇ ಮದುವೆ ಮಾಡಿಸಿದ್ದವನಿಗೆ. ಆ ನಾದಿನಿಯನ್ನು ಬಳಕೆ ಮಾಡಿದ್ದೀನಿ. ತಮ್ಮನ ಹೆಂಡತಿಯನ್ನು ಅಂತಲ್ಲ ವಾಲಿ, ವಿಶ್ವವ್ಯಾಪ್ತಿಯಲ್ಲಿರುವಂತಹ ಯಾವನೇ ಮನುಷ್ಯ ಸಂಸ್ಕಾರಯುತವಾಗಿ ಶಾಸ್ತ್ರೋಕ್ತವಾಗಿ ಗಳಿಸಿಕೊಂಡ ಹೆಂಡತಿ ಎಂಬ ಸ್ಥಾನದಲ್ಲಿರುವ ಹೆಣ್ಣನ್ನುಳಿದು ಉಳಿದ ಯಾವುದೇ ಹೆಣ್ಣನ್ನಾಗಲಿ ವಿಕೃತ ಮನಸ್ಸಿನಿಂದ ನೋಡಿದನಾದರೆ, ವಿಕೃತ ಬುದ್ಧಿಯಿಂದ ಕೂಡಿದನಾದರೆ ಅವನು ಶಿಕ್ಷಾರ್ಹರಾಗ್ತಾನೆ. ವಾಲಿ, ಈಗ ಹೇಳು, ನೀನು ಎಷ್ಟು ಸರಿ ಹೇಳಿದೆಯಲ್ಲ. ನೀನು ನಮ್ಮಲ್ಲಿ ಲೋಪ ದೋಷಗಳು ಇದ್ದೋದನ್ನು ನೀನು ಸಮರ್ಥನೀಯವಾಗಿ ಹೇಳಿದರೆ ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಅಂತ ಸತ್ಯ ಹೇಳ್ತೇನೆ. ರಾವಣನಿಂದ ಸೀತೆಯನ್ನು ಬಿಡಿಸಿಕೊಳ್ಳುವುದಕ್ಕೆ, ರಾವಣನನ್ನು ಕೊಲ್ಲುವುದಕ್ಕೆ ನನಗೆ ಯಾರ ಸಹಾಯವೂ ಬೇಡ. ನಾನು ಮಾಡಿಯೇನು, ವಿಶ್ವಾಮಿತ್ರರ ಅನುಗ್ರಹ ಉಂಟು ನನಗೆ. ಆದರೂ ನಡೆಗೊಂದು ರೂಪಕ ಇರಬೇಕು ಅಂತ ಹೇಳುವ ಕಾರಣಕ್ಕೆ ಈ ಕ್ರಮವನ್ನು ತಗೊಂಡಿದ್ದೇನೆ. ಆದ್ದರಿಂದ ನಿನ್ನನ್ನು ಕೊಲ್ಲುವುದು ಅನ್ಯಾಯ ಅಲ್ಲವೇ ಅಲ್ಲ. ಇಲ್ಲಿ ಕವಿ ಹೇಳಲಿಲ್ಲ ಎಲ್ಲಿಯೂ ಕೂಡ, ಆದರೆ ಯಕ್ಷಗಾನೀಯವಾಗಿ ಹೇಳಲ್ಪಟ್ಟಿದೆ. ನಿನ್ನನ್ನು ಕೊಲ್ಲುವುದು ಅನ್ಯಾಯವಲ್ಲ, ನ್ಯಾಯವೇ ತಮ್ಮನ ಸತಿಯ ಮುಟ್ಟುವುದು, ಹೇಯವಿದ್ದುದರಿಂದ ದೋಷ ತಪ್ಪಿದುದು, ಪ್ರಾಯಶ್ಚಿತ್ತವಿದೆ ಪರದೋಷಗಳಿಗೆ, ಕಾಯ ಖಂಡನವೆಂಬುದಿದು ಸಿದ್ಧ. ಹೀಗೆ ನಿನ್ನನ್ನು ನಾನು ಇದ್ದಲ್ಲಿಗೆ ಕರೆಸಿಕೊಂಡು ನಿನ್ನನ್ನು ವಿಚಾರಿಸುವುದಲ್ಲ, ನಿನ್ನನ್ನು ಬಂಧಿಸಿ ವಿಚಾರಣೆ ಮಾಡಬೇಕು. ನನ್ನ ಕ್ರಮ, ನನ್ನ ನಡೆಯೋದು ಈ ವಿಚಾರದಲ್ಲಿ. ಅದಕ್ಕೋಸ್ಕರ ನಿನಗೆ ಕಾಯ ಖಂಡನೆ ಮಾಡಿದ್ದೇನೆ. ಎಡದ ಕೈಯಲ್ಲಿ ಬಾಣ ಹಿಡ್ಕೊಂಡಿದ್ದೇನೆ ಅಂತ ಹೇಳಿದೆಯಲ್ಲ, ನೋಡ ಬಿಡು, ಹೋಗಲೇದು ಒಳಗೆ ನೋಡ್ತೇನೆ ನಾನು. ನನ್ನ ಆಜ್ಞೆಯ ಹೊರತಾಗಿ ಒಂದು ಅಂಗುಲ ಮುಂದೆ ಹೋಗುವುದಿಲ್ಲ ಆ ಬಾಣ. ನಿನ್ನಲ್ಲಿ ಕೇಳ್ತೇನೆ. ಈಗ ಒಂದು ಸತ್ಯ ಅಂತ ಉಂಟು, ಒಂದು ಧರ್ಮ ಅಂತ ಉಂಟು, ಒಂದು ನ್ಯಾಯ ಅಂತ ಉಂಟು. ಸಾರ್ವತ್ರಿಕರು ಸಾರ್ವಕಾಲಿಕವಾಗಿ ಪರಿಗಣಿಸಬಹುದಾದಂತಹ ತತ್ವಗಳುಂಟು. ಆ ತತ್ವಗಳನ್ನು ಆಧರಿಸಿ, ಆ ತತ್ವಗಳ ನೆಲೆಯಲ್ಲಿ ನೀನು ಬದುಕಬೇಕು ಅಂತ ಹೇಳ್ತೀಯ. ಬದುಕುವುದಾದರೆ ಹಿಂದೆ ತೆಗೆವೆ ಬಾಣ, ಅದು ನೋಯದಂತೆ. ಯಾಕಂದರೆ ಬಾಣಕ್ಕೆ ಶಿಕ್ಷೆ ಕೊಡುವುದು ನನ್ನ ಆಜ್ಞೆ. ಅದು ಅಷ್ಟು ಮಾಡಿದೆ, ಅದು ನೋವಾಗದ ಹಾಗೆ ನಿನಗೂ ನೋವಾಗದ ಹಾಗೆ ನನಗೆ ತೆಗೆಯಲಿಕ್ಕೆ ಬರ್ತದೆ. ತಮ್ಮನೊಂದಿಗೆ ಒಳ್ಳೆ ರೀತಿಯಲ್ಲಿ ಇರ್ತೀಯ, ನಾದಿನಿಯನ್ನು ಬಿಟ್ಟುಕೊಡ್ತೀಯ. ನನಗೆ ಸಹಾಯ ಆಗುವುದು ಬೇಡ. ನಿನ್ನ ಬಾಲವನ್ನು ಕಳಿಸಿ ರಾವಣನನ್ನು ಇಲ್ಲಿವರೆಗೆ ಕರೆಸಿಕೊಂಡು ನನ್ನ ಹೆಂಡತಿಯನ್ನು ನೀನು ಬಿಡಿಸಿಕೊಡುವುದು ಬೇಡ. ನಿನ್ನವರೊಂದಿಗೆ ನೀನು ಒಳ್ಳೆಯ ರೀತಿಯಲ್ಲಿ ಇರುವುದಕ್ಕೆ ಸಾಧ್ಯ ಆಗುತ್ತದೋ ಹೇಳು ಅಂತ ಹೇಳಿ ರಾಮ ಕೇಳ್ತಾನೆ. ವಾಲಿಗೆ ಅದೇನೋ ಆ ಸಂದರ್ಭದಲ್ಲಿ ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾರಲ್ಲ, ಪ್ರಜ್ಞೆ ಮೂಡಿತು. ಹೇಳ್ತಾನೆ, ರಾಮ, ನಿನ್ನ ಬಾಣ ಕಾಗಿದ ಮೇಲೆ ಬದುಕಬೇಕು ಅಂತ ಹೇಳಿ ಆಸೆ ಇಲ್ಲ ನನಗೆ. ನಾವು ಯಕ್ಷಗಾನದಲ್ಲಿ ಒಂದು ಕಡೆ ಹೇಳ್ತೇವೆ, ಯಾಕೆ ಬದುಕಬಾರದು ನಾನು? ಮಹಾ ಅನ್ಯಾಯ ಮಾಡಿದ್ದೇನೆ ನಾನು ಅಂತ ನೀನು ಹೇಳಿದ ಮೇಲೆ ಹೌದೇ ಹೌದು ಅಂತ ನನಗೆ ಅನ್ನಿಸಿದ್ರಿಂದ ನಾನು ಬದುಕಬಾರದು. ಅದಲ್ಲ, ನಿನ್ನ ಹೆಂಡತಿಯನ್ನು ಬಿಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ನೀನು ಘನಘೋರವಾದಂತಹ ಸಂಗ್ರಾಮವನ್ನು ರಾವಣನಲ್ಲಿ ಮಾಡಬೇಕಾಗುತ್ತದೆ. ರಾಮ, ಒಂದು ಸತ್ಯವನ್ನು ಹೇಳ್ತೇನೆ ನಿನಗೆ. ಲಂಕೆಯನ್ನು ಸೇರುವುದು, ರಾವಣನೊಂದಿಗೆ, ರಾವಣನ ಬಲದೊಂದಿಗೆ ಯುದ್ಧ ಮಾಡುವಂತಹದ್ದು ಅಂತ ಒಂದು ಇದೆಯಲ್ಲ, ಅದು ನಿನಗೆ ಭಗೀರಥ ಯತ್ನ ಆಗಬಹುದು. ಆದರೆ ಆ ಭಗೀರಥ ಯತ್ನದಲ್ಲಿ ನೀನು ಯಶಸ್ವಿಯಾಗುತ್ತಿ ಎನ್ನುವಂತಹದ್ದು ವಿಶ್ವಾಸ ನನಗಿದೆ. ಆ ಕಾಲದಲ್ಲಿ ಒಂದು ಘಟನೆ ನಡೆದಿದೆ ರಾಮ. ರಾವಣನನ್ನು ಬಂಧಿಸಿ ನನ್ನ ಅರಮನೆಯಲ್ಲಿ ನಾನು ಇರಿಸಿದ ಕಾಲಕ್ಕೆ, ಆಮೇಲೆ ಬಿಡಿಸುವ ಕಾಲಕ್ಕೆ
ನಮ್ಮಲ್ಲಿ ತುಲ್ಯಾರಿ ಮಿತ್ರತ್ವ ಎನ್ನುವಂತಹ ಒಂದು ತತ್ವಬದ್ಧವಾದಂತಹ ಮೈತ್ರಿ ಬಂಧ ಆಗಿದೆ. ರಾಮ ಹೋರಾಟದಲ್ಲಿ ಸೋಲುತ್ತಿರುವಂತಹ ರಾವಣ ವಾಲಿಯ ಸಹಾಯವನ್ನು ಅಪೇಕ್ಷಿಸಿದರೆ ಮೈತ್ರಿ ಬಂಧದ ನೆಲೆಯಲ್ಲಿ ಸಹಾಯವನ್ನು ಕೊಡದೇ ಇರುವುದಕ್ಕಾಗುವುದಿಲ್ಲ. ಈಗ ಇಲ್ಲಿ ನಿನ್ನೆದುರಿನಲ್ಲಿ ನಾನು ಮಾಡಿದಂತಹ ತಪ್ಪನ್ನು ಒಪ್ಪಿಕೊಂಡು ಮತ್ತೆ ರಾವಣನೊಂದಿಗೆ ಸೇರಿ ಯುದ್ಧವನ್ನು ಮಾಡುವ ತಪ್ಪನ್ನು ಮಾಡುವುದಿಲ್ಲ. ಆ ಕಾರಣದಿಂದ ಕರುಣವಿದ್ದರೆ ಸಾಕು ನಿನ್ನ ಪಾದದ. ಬೇಡ ರಾಮ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಅಥವಾ ಜೀವಿಯಾಗಿ ಹುಟ್ಟಿದ ಮೇಲೆ ನಾವು ಏನು ಮಾಡುತ್ತೇವೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ನೆಲದಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಹರಿದಾಡುವ ಇರುವೆಗಳಲ್ಲಿಯೂ ಕೂಡ ಒಂದು ಇರುವೆ ಕಚ್ಚುತ್ತದೆ. ಯಾಕೆ? ಅದನ್ನು ಬದುಕುವ ಕ್ರಮ. ಸೊಳ್ಳೆಗಳು ಕಚ್ಚುತ್ತವೆ. ಏನೂ ಉಪಯೋಗವಿಲ್ಲದ ಮನುಷ್ಯನಿಗೆ ಹಾನಿ ಮಾಡುವುದು ಹಾವು ಮಾತ್ರ. ಯಾವ ಕಾರಣಕ್ಕಾಗಿ ಅದು ಕಡಿತದೆ ಅಂತ ಅದಕ್ಕೆ ಗೊತ್ತಿಲ್ಲ, ಕಡಿತದೆ. ಆ ರೀತಿ ಬದುಕಲಿಕ್ಕೆ ನಾನು ಇಚ್ಛೆ ಇಲ್ಲ ರಾಮ. ನನಗೆ ನಿನಗೆ ಸಾಧ್ಯ ಇದೆಯಂತೆ. ಜಟಾಯುವಿಗೆ ಮೋಕ್ಷವನ್ನು ಕೊಟ್ಟಿದ್ದೆ, ಶಬರಿಗೆ ಮೋಕ್ಷವನ್ನು ಕೊಟ್ಟಿದ್ದೆ, ಕಬ್ಬಂಗನ ಶಾಪ ವಿಮೋಚನೆ ಮಾಡಿದ್ದೆ, ಅಹಲ್ಯ ಶಾಪ ವಿಮೋಚನೆ ಮಾಡಿದ್ದೆ. ಅದೇ ರೀತಿಯಲ್ಲಿ ನನಗೂ ಕೂಡ ಮೋಕ್ಷಾನುಗ್ರಹವನ್ನು ಮಾಡು ಎಂದು ವಾಲಿ ಕೇಳಿದ್ದಾನೆ. ವಾಲಿಯನ್ನು ನಿಂದಿಸಿದ್ದಾನೆ, ಆಮೇಲೆ ಸ್ತುತಿಸಿದ್ದಾನೆ. ವಾಲಿಯ ನಿಂದ್ಯ ಸ್ತುತಿಯನ್ನು ನಾವು ಇಲ್ಲಿ ಉಭಯರು ಸೇರಿ ಯಥಾ ಮತಿಯಲ್ಲಿ, ಯಥಾ ಜ್ಞಾನದಲ್ಲಿ, ಯಥಾ ಸಾಧ್ಯವಾಗಿ ನಾವು ಚಿತ್ರಿಸಿದ್ದೇವೆ. ಒಪ್ಪು ತಪ್ಪುಗಳಿರಲು ವಿಭುದರು ಒಪ್ಪದಿಂದಲೇ ತಿದ್ದಿ ಇದರೊಳಗಿಪ್ಪ ದೋಷವ ಮಾಡದೆಮ್ಮಳು ತಿಳಿಸಿದರೆ ಮುಂದೆ ತಿದ್ದಿಕೊಂಡು ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ಇನ್ನೂ ಯಶಸ್ವಿಯಾಗಿ ಭಾಗವಹಿಸುವುದಕ್ಕಾಗುತ್ತದೆ ಎಂದು ಹೇಳಿ ನಿವೇದಿಸಿಕೊಂಡು ಸ್ವಸ್ತಿ ಪ್ರಜಾಪ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಗಿಂ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.